ನೀವು ಮೊದಲು ಸತ್ತಿದ್ದಿ ಯಾವಾಗ ಅಂದ್ರೆ 14 ಜನವರಿ 1989 1989ರಲ್ಲಿ. ಏನಾಯ್ತು? ನಾನು IAS ಓದೋದಿಕ್ಕೆ ಡೆಲ್ಲಿಗೆ ಹೋಗಿದ್ದೆ. ಅಲ್ಲಿ ಬಿ ಬಸವರಾಜ್ ಇವರು ಅಂತ ತುಮಕೂರು MP ಅವರ ಮನೆಯಲ್ಲಿದ್ದೆ. ಇಲ್ಲಿಂದ ಪ್ರಸಾದ ಬಂದಿತ್ತು. ಸೊ ಎಲ್ಲರೂ ಪ್ರಸಾದ ಕೊಟ್ರು, ಎಳ್ಳು ಬೆಲ್ಲ ಮತ್ತೆ ಅದರಲ್ಲಿ ಕೊಬ್ಬರಿ. ಅದು ಅಗದು ತಿನ್ನೋ ಹೊತ್ತಲ್ಲಿ ಕೊಬ್ಬರಿ ಬ್ಲಾಕ್ ಆಗೋಯ್ತು ಗಂಟ್ಲಲ್ಲಿ. ಆಲ್ಮೋಸ್ಟ್ ಗೊತ್ತಾಗ್ತದೆ ಇನ್ನೆಲ್ಲ ಎನಿ ಟೈಮ್ ಹೋಗ್ತಾ ಇದ್ರಿ ಅಂತ. ಕಣ್ಣು ಮಂಜು ಮಂಜು ಆಯ್ತು, ಎಲ್ಲ ಓಡೋಗ್ಬಿಟ್ರು ಇದ್ದವರೆಲ್ಲ ಅಲ್ಲಿ. ಯಾಕೆಂದ್ರೆ MP ಅಂದ್ರೆ ಆನರಬಲ್ MP ಅಂದ್ರೆ ಸುಮಾರು ಕ್ಷೇತ್ರದವ್ರು ಇರ್ತಾರೆ. ಸೊ ಅಲ್ಟಿಮೇಟ್ಲಿ ಡಾಕ್ಟರ್ ಭೈರಪ್ಪ ಅಂತ ಈಸ್ ಸೀನಿಯರ್ ಮೆಡಿಕಲ್ ಆಫೀಸರ್. ಆ ಟೈಮ್ನಲ್ಲಿ ಅವರು ಕಿಚನ್ ಅಲ್ಲಿ ಇದ್ರು. ಆ ಕೀರ್ಲದವನಿಗೆ ಕೇಳಿ ಆಚೆ ಬಂದ್ರು. ಬಂದು ವಿತಿನ್ ಒನ್ ಸೆಕೆಂಡ್ ನೋಡಿದ್ರು, ಕೈ ಹಾಕಿದ್ರು, ಪ್ರೆಸ್ ಮಾಡಿದ್ರು, ಒಳಗೋಯ್ತು. ಆವಾಗ ಗೊತ್ತಾಯ್ತು ಏನು ಪ್ರಾಣ ಅನ್ನೋದು. ಇನ್ನ ಎರಡನೇ ಸಾರಿ ಸತ್ತದ್ದು? ಎರಡನೇ ಸರಿ 2011ರಲ್ಲಿ ನಾನು ಡಿವಿಷನಲ್ ಕಮಿಷನರ್ ಆಗಿದ್ದೆ ಮುಜಫರ್ಪುರಲ್ಲಿ. ಫುಡ್ ಪಾಯ್ಸನಿಂಗ್ ಆಗಿತ್ತು. ಸೊ ವಾಮಿಟ್ ಮಾಡಿ 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 ಡಿಹೈಡ್ರೇಷನ್ ಸುಸ್ತಾಗಿತ್ತು. ಈ ಗ್ಲಾಸ್ ಪಕ್ಕದಲ್ಲಿ ಇಟ್ಟಿದ್ರು, ನಮ್ಮ ಸರ್ವೆಂಟ್ ವೈಫ್ ಪಟ್ನದಲ್ಲಿ ಇರ್ತಾ ಇದ್ರು. ಅದು ಕೆಳಗಡೆ ಬಿದ್ದೋಗಿದೆ. ಆ ಲಾಸ್ಟ್ ಮೂಮೆಂಟ್ ಅಲ್ಲಿ ಬಿದ್ದೆ, ಮಂಚದಿಂದ ಉರುಳಿ ಬಿದ್ದೆ. ಅದು ಕಿವಿಗೆ ತಗಲ್ತು, ಕಿವಿ ಕೊಯ್ಕೊಂಡು ಬ್ಲೀಡ್ ಬರ್ತಾ ಇತ್ತು. ಅದೇ ಏನಾದ್ರು ಮುಖದ ಮೇಲೆ ಬೆಳಗ್ಗೆ ನಮ್ಮ ಡಿಸ್ಟ್ರಿಕ್ಟ್ ಸಿವಿಲ್ ಸರ್ಜನ್ ಬಂದು ನೋಡಿದಾಗ, ಸರ್ ಇದೇನಾದ್ರೂ ಇಲ್ಲಿ ಮುಖದ ಮೇಲೆ ಆಗಿತ್ತು ಅಂದ್ರೆ ಇಷ್ಟೊತ್ತಿಗೆ ನೀವು ಸತ್ತೋಗ್ತಾ ಇದ್ರಿ. ಸೊ ಆವಾಗ ಗೊತ್ತಾಯ್ತು ಏನೋ ಸಮಥಿಂಗ್ ಪ್ರೊಟೆಕ್ಟ್. ಸತ್ತು 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 ಯಾಕಪ್ಪ ಬದುಕಿದೀನಿ ಅಂತ ಅನ್ಸುತ್ತಾ? ಏನಾದ್ರೂ ಮಾಡಬೇಕು ನೆಕ್ಸ್ಟ್ ಹಂಬಲ. ಆ ಸಾವಿನ ಆ ಸಂದರ್ಭದಲ್ಲಿ ಇಲ್ಲ, ಅದು ಏನಾಗ್ತದಂದ್ರೆ ಬದುಕಿರೋ ಹೊತ್ತಿನಲ್ಲಿ ಏನಾದ್ರೂ ಮಾಡಬೇಕು ಎಂಟೈರ್ ಲಿವಿಂಗ್ ಬೀಯಿಂಗ್ಸ್ ಅಂತ. ಅದು ಚಾಲೆಂಜ್ ಬರೋದು. ಬಹಳ ಆಶ್ಚರ್ಯ ಅನ್ಸುತ್ತೆ ತಮ್ಮ ಜೊತೆ ಮಾತಾಡ್ತಾ ಇದ್ರೆ. ತಾವು ಯಾವೂರು? ಸುಲ್ತಾನ್ ಪೇಟೆ ಅಂತ. ಇಟ್ಸ್ ಇದು ನಂದಿ ಹಿಲ್ಸ್ ಬುಡ, ಅದು ಫುಟ್ ಹಿಲ್ ಅಂತೀವಲ್ಲ, ಅಲ್ಲಿ ಹುಟ್ಟಿದ್ದು. ಬಟ್ ಬೆಳೆದಿದ್ದೆಲ್ಲ ಮಳ್ಳೂರ್ ಅಂತ. ಸೊ ಅದಕ್ಕೆ ನಂದು SM ಅಂತ ಸುಲ್ತಾನ್ ಪೇಟ್. ಸೊ ಅಲ್ಲಿ ನಮ್ಮ ಅಪ್ಪ ಹೆಲ್ತ್ ಇನ್ಸ್ಪೆಕ್ಟರ್ ಇದ್ರು. ಎಲ್ಲ ಕಡೆ ಟ್ರಾನ್ಸ್ಫರ್ ಆದಾಗೆಲ್ಲ ನಾವು ಹೋಗ್ತಾ ಇದ್ವಿ. ಬಟ್ ನಾನು ಬರ್ತಾಗಿದ್ದಲ್ಲೇ, ಅಲ್ಲೇ ಹುಟ್ಟಿದ್ದು, ಅಲ್ಲೇ ಬೆಳೆದಿದ್ದು 3ನೇ ಕ್ಲಾಸಿಂದ 1 ವರ್ಷ. ಆಮೇಲೆ ಇದು ಬರ್ತಾದಾಗ 1ನೇ ಕ್ಲಾಸ್ ಹೋಗೋವರೆಗೂ ಸಹ ಅಲ್ಲೇ ಇದ್ದಿತ್ತು. ಬಾಲ್ಯ ಹೇಗಿತ್ತು? ಬಾಲ್ಯ ತುಂಬಾ ಚೆನ್ನಾಗಿತ್ತು. ಯಾಕೆಂದ್ರೆ ನಮ್ಮಪ್ಪ ಹೆಲ್ತ್ ಇನ್ಸ್ಪೆಕ್ಟರ್ ಆಗಿದ್ರು. ಡಿಫ್ರೆಂಟ್ ಪ್ಲೇಸಸ್ ಎಲ್ಲ ಹೋಗ್ತಾ ಇದ್ರು. ಆಮೇಲೆ ಎಲ್ಲ ಬೇರೆ ಬೇರೆ ಇದು. ಸೊ ವಿಶ್ವನಾಥ್ಪುರದಲ್ಲಿ ಇನ್ನೂ ನಂಗೆ ಚೆನ್ನಾಗಿ ನೆನಪಿದೆ. ಅಲ್ಲಿ 2ನೇ ಕ್ಲಾಸ್ ವರೆಗೂ ಓದ್ದೆ. ಸೊ ಅದಾದ್ಮೇಲೆ ನಮ್ಮಪ್ಪ ಟ್ರಾನ್ಸ್ಫರ್ ಆಯ್ತು. ಚೆನ್ನಾಗಿತ್ತು ಬಾಲ್ಯ ಅಂತಿರಲ್ಲ, ಅಪ್ಪ ಯಾಕೆ ಕೆಲಸ ಬಿಟ್ಬಿಟ್ರು? ಅಲ್ಲ, ಅದು ಏನಾಯ್ತು ಅಂದ್ರೆ ಅವರು ಟ್ರಾನ್ಸ್ಫರ್ ಆದಾಗ ದೂರ ಹೋಗೋದಿಕ್ಕೆ ಒಪ್ಪದೆ ಏನಂತಾರೆ ಹಠ ಮಾಡಿ ಅದನ್ನ ಮತ್ತೆ ಟ್ರಾನ್ಸ್ಫರ್ ಮಾಡಿಸ್ಕೊಬೇಕು ಅಂತ 6 ತಿಂಗಳು ಅವರು ನಮ್ಮನ್ನ ಊರಲ್ಲಿ ಬಿಟ್ಟಿದ್ರು. ಅವ್ರು ಬರೀ ಟ್ರಾನ್ಸ್ಫರ್ಗೆ ಓಡಾಡ್ತಾ ಇದ್ರು. ಏನು ಮಳ್ಳೂರು ಅಂತ ನಾನು ಹೇಳ್ತಾ ಇದ್ನಲ್ಲ, ಅಲ್ಲಿ ಬೇಸಿಟ್ಕೊಂಡು ನಮ್ಮ ಅಜ್ಜಿಯವ್ರ ಊರಿಂದ. ಸೊ ಆ ವೇಳೆನಲ್ಲಿ ರಿಯಲ್ ಕಷ್ಟ ಅಂತ ಅನ್ನೋದು 3ನೇ ಕ್ಲಾಸ್ನಲ್ಲಿ ನಾನು ನೋಡಿದೆ. ನಮ್ಮಮ್ಮ ಯಾಕೆಂದ್ರೆ ಎಸ್ಪೆಷಲಿ ಮಿಡ್ಲ್ ಕ್ಲಾಸ್ ಫ್ಯಾಮಿಲೀಸ್ಗೆ ಏನು ಅಂತಂದ್ರೆ ಕಷ್ಟ ಬಂದಾಗ ಅದು ಯಾವ ರೀತಿ ಅವರು ಅದನ್ನ ಇದು ಮಾಡ್ಬೇಕು ಅನ್ನೋದು ಬಾರಿ ಕಷ್ಟ ಇರ್ತೈತೆ ನೋಡಿ. ಕಷ್ಟ ಅನ್ನೋದು ಸ್ವಲ್ಪ ಚೆನ್ನಾಗಿ ಬದುಕದವ್ರಿಗೆ ಬರಬಾರ್ದಂತೆ, ತಡ್ಕೊಳ್ಳೋದು ಕಷ್ಟ ಅಂತಾರೆ. ಅದು ಒಂದೇ ಅಲ್ಲ, ಇನ್ನೊಂದು ಹೇಳ್ತೀನಿ ಏನಂತಂದ್ರೆ, ಈ ಸ್ವಲ್ಪ ಮಿಡ್ಲ್ ಕ್ಲಾಸ್ ಆಗ್ಬಿಟ್ರೆ ಅವ್ರಿಗೆ ಏನಾದ್ರು ಕಷ್ಟ ಬಂತಂದ್ರೆ ಅವ್ರು ಮತ್ತೆ ವೇಜಸ್ ಹೋಗೋದಕ್ಕೂ ಆಗಲ್ಲ, ಅಂದ್ರೆ ಕೂಲಿಗೆ ಹೋಗೋದಕ್ಕೆ. ಆ ವೇಳೆಯಲ್ಲಿ ನಮ್ಮ ಅಪ್ಪನಿಗೆ ಗೊತ್ತಾಗದಂಗೆ ನಮ್ಮಮ್ಮ ಗೋಣಿದು ಕೊಪ್ಪೆ ಸಮಾಧಾನ ಮಾಡ್ಕೊಳ್ಳಿ. ಕಷ್ಟ ನೆನೆಸ್ಕೊಂಡಾಗ ಈ ತರ ದುಃಖ ಆಗತ್ತೆ. ಫೇಸ್ ಅನ್ನ ಕವರ್ ಮಾಡ್ಕೊಂಡು ಇಷ್ಟು ಊರ್ನವ್ರಿಗೆ ಗೊತ್ತಾಗಬಾರ್ದು ಕೂಲಿ ನಾಲಿಗೆ ಹೋಗುವಾಗ ಅಂತ. ಸೊ ಆವಾಗ ಏನು ಚಾಲೆಂಜ್ ಬಂತು, 5ನೇ ಕ್ಲಾಸ್ ಬಂದ ತಕ್ಷಣ ನಾವು ಮಳ್ಳೂರಿಗೆ ಬಂದ್ವಿ. ಸೊ ಬೋರ್ಡ್ ಮೇಲೆ ಒಂದು ಇದು ಬರ್ದಿತ್ತು, ಏನು ಮಿಲ್ಚ್ ಕ್ಯಾಟ್ಲಿಗೆ 5000 ರೂಪೀಸ್ ಲೋನು ಆಗುತ್ತೆ ಅಂತ. ಆವಾಗ ನನಗನಿಸ್ತು, ಆ ವೇಳೆನಲ್ಲಿ ನಾವು ಲೋನ್ಗೆ ಅಪ್ಲೈ ಮಾಡಿದ್ವಿ. ಆಗ ನಮ್ಮ ಅಪ್ಪನವರ ಅಮ್ಮನವರ ಅಮ್ಮ ಅಬ್ಜೆಕ್ಟ್ ಮಾಡಿದ್ರು, ಮುತ್ತಜ್ಜಿ, ಲೋನ್ಗಳೆಲ್ಲ ತಗೊಂಡ್ರೆ ಪೊಲೀಸರು ಬಂದು ಇಟ್ಕೊಂಡು ಹೋಗ್ತಾರೆ ಅಂತ. ಬಟ್ ಹಾಗೆ ಭಯ ಇತ್ತು ಅವ್ರಿಗೆ. ಆದ್ರೂ ತಗೊಂಡ್ವಿ. ಆದ್ರಿಂದ ನಾನು 10ನೇ ಕ್ಲಾಸ್ ಬರೋದಕ್ಕೆ 60 ಲೀಟರ್ ನಾವು ಹಾಲಾಗ್ತಾ ಇದ್ವಿ. ಬಟ್ ಇವತ್ತು ಎಷ್ಟು ವರ್ಷ ಆಯ್ತು, ಇವತ್ತು 25 ಕೋಟಿ ಮೇಲೆ ನಮ್ದು ಲೋನ್ ಇದೆ. ಸುಮಾರು 80 ರಿಂದ 100 ಜನ ಕೆಲಸ ಮಾಡ್ತಾ ಇದ್ದಾರೆ. ಇಂಡೈರೆಕ್ಟ್ 1000 ಜನ ಎಂಪ್ಲಾಯ್ಮೆಂಟ್ ಆಗಿದ್ದಾರೆ. ನನ್ನ SM ರಾಜು ಈ ಯಶಸ್ಸಿಗೆ
ಏನು ಕಾರಣ ಅಂತೀರಾ? ಅವತ್ತು ತಾಯಿ ನೀವು ಹೇಳಿದಾಗೆ ಗೋಣಿತಾಟನ್ನ ಮುಚ್ಕೊಂಡು ಕಷ್ಟಪಟ್ಟು ಕೂಲಿ ನಾಲಿಗೆ ಹೋಗಿದ್ದು ಮಕ್ಕಳನ್ನು ಬದುಕಿಸ್ಬೇಕು ಅಂತ. ಅಷ್ಟೇ, 6 ತಿಂಗಳು. ಆ ತಾಯಿಯ ಛಲ, ಮಕ್ಕಳನ್ನ ಸಾಕಬೇಕು ಅನ್ನುವ ಛಲ ಮಕ್ಕಳಲ್ಲೂ ಛಲ ಹುಟ್ಟಿಸ್ತು. ಹಾಗಾಗಿ ನೀವು ಕೋಟ್ಯಾಂತರ ಆಸ್ತಿಗೆ ನೀವು ಮಾಲೀಕರಾಗಿದ್ದೀರಾ. ಆ ತಾಯಿಗೆ ಏನ್ ಹೇಳೋದಕ್ಕೆ ಬಯಸ್ತೀರಾ ಒಂದೇ ಮಾತಲ್ಲಿ? ಲಿವಿಂಗ್ ಗಾಡ್ ಅನ್ಬೋದು, ಅಂದ್ರೆ ದೇವರು. ಚೆನ್ನಾಗಿದ್ದಾರೆ, ಬದುಕಿದ್ದಾರೆ. ಬದುಕಿಲ್ಲ ಈಗ, ಆದ್ರೂ ಬದುಕಿರೋ ಹಿಂದೆ ಇದ್ದಾರೆ. ನಿಮ್ಮ ಶಕ್ತಿಯಾಗಿ ನಿಮ್ಮ ಜೊತೆನೇ ಇದ್ದಾರೆ. ಆ ತಾಯಿಯ ಹಾರೈಕೆ, ಆಶೀರ್ವಾದ ನಿಮಗೆ ಇರೋದಕ್ಕೇನೆ ನೀವು ಹಂತ ಹಂತವಾಗಿ ಇವತ್ತು ತುಂಬಾ ಹಂತದಲ್ಲಿದ್ದೀರಾ. ಆ ಮೆಟ್ಟಲ ಮೇಲೆ ನಿಂತು ನಿಮ್ಮಮ್ಮನಿಗಾಗಿ ಈ ಪ್ರಾರ್ಥನೆ. ಬ್ಯಾಂಕಲ್ಲಿ ಬೇರೆ ಕೆಲಸ ಮಾಡಿದ್ರಿ ಅಂತ? ಹೌದು, ಯಾಕೆಂದ್ರೆ ನಾನು ಒಂದೊಂದು ಸ್ಟೆಪ್ ಇಟ್ಕೊಂಡು ಬೆಳಗ್ಗೆ ಬಂದೆ. IAS ಓದ್ಬೇಕಂದ್ರೆ ರಜೆ ಹಾಕ್ಲೇಬೇಕು ಅಂತ ದೃಢ ಸಂಕಲ್ಪ ಇತ್ತು ನನಗೆ ಮನಸ್ಸಲ್ಲಿ. ಆದ್ರಿಂದ ಫಸ್ಟ್ ಒಂದು ಜಾಬ್ ತಗೊಳ್ಬೇಕು, ಸ್ಲೋ ಆಗಿ ಎಕನಾಮಿಕ್ ಡೆವಲಪ್ಮೆಂಟ್ ಆಗಬೇಕು. ಸೊ ನಾನು ಬ್ಯಾಂಕ್ ಬಂದೆ. ಬ್ಯಾಂಕ್ ಬಂದಾಗೇನೆ ಅಗ್ರಿಕಲ್ಚರಲ್ ಡೆವಲಪ್ಮೆಂಟ್ ಎಲ್ಲ ನಾವು ಮಾಡಿಸಿದ್ವಿ, ಇರಿಗೇಷನ್ಸ್ ಎಲ್ಲಾನು. ಯಾಕೆಂದ್ರೆ ಬ್ಯಾಂಕ್ ಆಫೀಸರ್ ಆಗಿದ್ದಾಗ ನನಗೆ ಗೊತ್ತಿತ್ತು ಯಾವ್ಯಾವ ರೀತಿ ಏನೇನು ಲೋನ್ ಫೆಸಿಲಿಟೀಸ್ ತಗೊಳ್ಬೇಕಂತ. ಆ ನಂತರ ಫಸ್ಟ್ 1 ವರ್ಷ ಆನ್ ಲಾಸ್ ಆಫ್ ಪೇ ಲೀವ್ ಹಾಕ್ಬಿಟ್ಟು ಡೆಲ್ಲಿಗೆ ಹೋಗಿ IAS ಓದೋದಕ್ಕೆ. ಆಮೇಲೆ ಫಸ್ಟ್ ಅಟೆಂಪ್ಟ್ ಪಾಸ್ ಆಗಲಿಲ್ಲ, ಸೆಕೆಂಡ್ ಅಟೆಂಪ್ಟ್ ಪಾಸ್ ಆಯಿತು. ಪಾಸ್ ಆಗಿ ಬಿಹಾರ್ ಕೇಡರ್ ನನಗೆ ಸಿಕ್ತು. ಅದು ನಿಮ್ಮ IASನ ಕತೆ. ಆದರೆ ಕಷ್ಟದಲ್ಲಿರುವ ಕುಟುಂಬದ ಮಗ ದೆಹಲಿಗೆ ಹೋಗ್ತಾನೆ. ದೆಹಲಿಗೆ ಹೋಗಿ ಅಲ್ಲಿ IAS ಮಾಡುವಷ್ಟು ಅವನು ಹಣಬಲ ಇರಲಿಲ್ಲ. ಆದರೂ ಬದುಕು ಬಂದ್ಬಿಡ್ತಾನೆ, ಅದಕ್ಕೆ ಸಾಧಿಸಿ ತೋರಿಸ್ಬಿಡ್ತಾನೆ. ಹೇಗ್ ಸಾಧ್ಯ ಆಯ್ತು SM ರಾಜು? ಅದಕ್ಕೆ ಇಲ್ಲಿ ಬ್ಯಾಂಕ್ ಆಫೀಸರ್ ಇದ್ದಾಗ ತುಂಬಾ ಜನಕ್ಕೆ ಹೆಲ್ಪ್ ಮಾಡ್ತಾ ಇದ್ದೆ. ಸಾಮುದಾಯಿಕ ಇರಿಗೇಷನ್ಸ್ ಸ್ಕೀಮ್ಸ್ ಎಲ್ಲಾನು ಇದು ಮಾಡ್ತಾ ಇದ್ದೆ. ಅವರು ತುಂಬಾ ಫೈನಾನ್ಷಿಯಲ್ ಸಪೋರ್ಟ್ ಮಾಡಿದ್ರು ಅವರು ಸಹ ನನಗೆ. ಅಲ್ಲಿಂದ ಮೂಳೆಯಿಂದ ಆಮೇಲೆ ಐನಾಪುರದಿಂದ ಅವರು ಆ ಟೈಮ್ನಲ್ಲಿ ನನಗೆ ಸಾಹೇಬರಿಗೆ ಪಗಾರ ಬರಲ್ಲ ಅಂತ. ಆಶ್ಚರ್ಯ ಅನ್ಸೋದು, ನೀವು ಬ್ಯಾಂಕ್ ಆಫೀಸರ್ ಆಗಿದ್ರಿ, ಆಗ ಸಹಾಯ ಮಾಡಿದ್ದು ಒಂಥರ ಒಪ್ಕೋಬಹುದು. ಏನೋ ಅವರು ನೀವು ಏನೋ ತುಂಬಾ ಅಕ್ಕರೆಯಿಂದ ರೈತರ ಮನೆ ಹುಡುಗ ಹೋಗೋರು ಸಹಾಯ ಮಾಡ್ತಿದ್ರಿ. ನೀವು ಬ್ಯಾಂಕ್ ಬಿಟ್ಟ ಮೇಲೆ ಇನ್ನು ಅವ್ರಿಗೆ ಸಹಾಯ ದೊರೆಯಲ್ಲ ಅನ್ನೋದು ಖಾತ್ರಿ ಆದ್ಮೇಲೆ ದೆಹಲಿಯಲ್ಲಿ ಕೂತಿದ್ದ ನಿಮಗೆ ಅವರು ಅಲ್ಲಿಗೆ ಸಹಾಯ ದೊರಕುವ ಹಾಗೆ ಮಾಡಿದ್ದು, ಅದರ ರಹಸ್ಯವೇ ಅರ್ಥ ಆಗ್ತಿಲ್ಲ. ಅದು ಯಾಕೆ ಅಂತಂದ್ರೆ ನಿಮ್ಗೆ ಆಶ್ಚರ್ಯ ಆಗಬಹುದು. ಅವರಿಗೆ ಎಷ್ಟೋ ಕಷ್ಟಪಟ್ಟು ಸಹ ಲಿಫ್ಟ್ ಇರಿಗೇಷನ್ ಸ್ಕೀಮ್ಸ್ಗೆ ಲೋನ್ ಸಿಗ್ತಾ ಇರಲಿಲ್ಲ. ಅವರ ಮಂಗಳಸೂತ್ರ ಎಲ್ಲಾನು ಅಡುವಾಗಿಟ್ಟು ಅವರಿಗೆ ಮಾರ್ಜಿನ್ ಮನಿ ಆಗ್ತಾ ಇರಲಿಲ್ಲ. ನಾನು ಅವರಿಗೆ ಕ್ರಾಪ್ ಲೋನ್ಸ್ ನಿಂದ ಸಪೋರ್ಟ್ ಮಾಡಿ ಮಾರ್ಜಿನ್ ಮನಿ ಮಾಡಿ ಅವರಿಗೆ 1 ತಿಂಗಳನ್ನೇ ಕ್ರಾಪ್ ಹಾಕಂಗೆ, ಆಮೇಲೆ ಪ್ರೀಮಿಯರ್ ಇರಿಗೇಷನ್ಸ್ ಕ್ರಿಯೇಟ್ ಮಾಡಿಕೊಡ್ತಾ ಇದ್ದೆ. ನನ್ನ ಕರೆದುಬಿಟ್ಟು ಇದು ಏನೋ ಕಾಲ್ ತೊಳೆದು ಪೂಜೆ ಮಾಡ್ತಾ ಇದ್ರು. ನಮ್ಮ ಒಬ್ಬರು ಜೋಶಿ ಅಂತ ಮ್ಯಾನೇಜರ್ ಇದ್ರು, ಅವ್ರಿಗೊಂದ್ಸರಿ ಶಾಕ್ ಆಯ್ತು. ಅವ್ರು ಹೊಸದಾಗಿ ಬಂದು ಜಾಯ್ನ್ ಆದಾಗ, ಏನ್ ರಾಜು ಅವರೇ ಇದು ನಾನು ನನ್ನ ಲೈಫಲ್ಲೇ ನೋಡಿಲ್ಲ, ಇವ್ರು ಏನ್ ಮಾಡಿದ್ದೀರಿ ಅಂತ. ಅದನ್ನೇ ನಿಮ್ಮನ್ನ ಕೇಳ್ಬೇಕು, ಏನ್ ಮಾಡಿದ್ರಿ? ಲೋನ್ ಕೊಟ್ರಿ? ಅದು ಮೆಕ್ಯಾನಿಕಲ್ ಆಗಿ ಕೊಡೋದು ಒಂದು, ಅವರ ಒಂದು ನೋವು ಹೆಂಗೆ ಪರಿಹಾರ ಮಾಡಬೇಕು, ಯಾವ ರೀತಿ ಅಂತ ನೀವು ಅವರಂಗೆ ಒಬ್ಬ ವ್ಯಕ್ತಿ ಆಗಿ ಅವರಿಗೆ ಸಹಾಯ ಮಾಡಿದಾಗೇನೆ ಅವ್ರ ಮೇಲೆ ಬರಕ್ ಹಾಕೋದು. ಅದೇ ಮ್ಯಾನೇಜರ್ ಜೋಶಿ ಅವರು ಹೇಳಿದ್ರು, ಎಚ್ಚರ SM ರಾಜು, ತುಂಬಾ ರಿಸ್ಕ್ ತಗೊಂಡು ಮಾಡ್ತಿದ್ದೀರಾ, ಅವರ ಸಾಲಗಳನ್ನೆಲ್ಲ ನಿಮ್ಮ ತಲೆಗೆ ಸುತ್ತಕೊಳ್ಳುವಂತಹ ಕಾನೂನನ್ನ ಸ್ವಲ್ಪ ಸಡಲಿಸಿ ಕೆಲಸ ಮಾಡ್ತಿದ್ದೀರಾ, ಎಚ್ಚರ ಅಂತ ಎಚ್ಚರಿಸಿದ್ರು. ಆದರೂ ರೈತನ ಮಗ ಬಿಡ್ಲಿಲ್ಲ. ಏನ್ ಗೊತ್ತಾ, ಇದು ಕಾನ್ಫಿಡೆನ್ಸ್. ಯಾಕೆಂತಂದ್ರೆ ರೈತರೇನು ಕಬ್ಬಿನ ಬರೆ ಬರ್ತೈತೆ, ಆ ಕಬ್ಬು ಬಂದು ಫ್ಯಾಕ್ಟ್ರಿಗೆ ಹೋಗ್ತಿದೆ, ಫ್ಯಾಕ್ಟ್ರಿಯಿಂದ ರಿಇಂಬರ್ಸ್ಮೆಂಟ್ ಆಗ್ತಿದೆ. ನಿಮಗೆ ಗೊತ್ತಿದ್ದು ಸಹ ಅವ್ರಿಗೆ ಹರಾಸ್ಮೆಂಟ್ ಯಾಕೆ ಮಾಡಬೇಕು? ಸೊ ಏನು ಅಂದ್ರೆ ನಮ್ಗೆ ಡೌಟು, ಲೋನ್ ಕೊಡ್ದಿದ್ದಕ್ಕೆ ಮುಂಚೆನೆ ಡೌಟು, ಬರ್ತದೋ ಇಲ್ವೋ ಅಂತ. ಸೊ ಅವ್ರಿಗೆ ನೀವು ಕರೆಕ್ಟ್ ಟೈಮಿಗೆ ಕೊಟ್ರೆ, ನಾನೇನ್ ಮಾಡಿದೆ ಅಂದ್ರೆ ಒಂದು ಚೆಕ್ ಲಿಸ್ಟ್ ಮಾಡಿದ್ದೆ. ಒಂದು ಸರಿ ಬಂತು ಅಂದ್ರೆ ಅವ್ರದ್ದು ಫೋಟೋಯಿಂದ ಹಿಡಿದು ಲೀಗಲ್ ಡಾಕ್ಯುಮೆಂಟ್ಸ್ ಏನ್ ಬೇಕು ಅಂತ ತರಿಸ್ಬಿಟ್ಟು ಅದನ್ನ ಸೀಲ್ಡ್ ಕವರ್ ಮಾಡಿಬಿಟ್ಟು ನಾನು ಅವ್ರಿಗೇನೆ ಕೈಯಲ್ಲಿ ಕೊಡ್ತಾ ಇದ್ದೆ, ಹೋಗಿ ಲೀಗಲ್ ಒಪಿನಿಯನ್ ತಗೊಂಡ್ ಬಾ ಅಂತ. ಅದರಿಂದ ಟೈಮ್ ಸೇವ್ ಆಗ್ತಾ ಇತ್ತು. ಆಮೇಲೆ ಊರಿನಲ್ಲೇನೆ ಅವರಲ್ಲೇ ಒಬ್ಬ ಎಜುಕೇಟೆಡ್ನವ್ರನ್ನ ಬರೆಯೋದಿಕ್ಕೆ ಇಡ್ತಾ ಇದ್ದೆ. ಅವರು ಡಾಕ್ಯುಮೆಂಟ್ಸ್ ಎಲ್ಲ ಬರೆದು ಅವರೆಲ್ಲ ರೆಡಿ ಮಾಡಿ ಒಂದ್ ಸರಿ ಬಂಚ್ ಮಾಡಿ ತಗೊಂಬಂದ್ ಕೊಡೋರು.
ಆ ಚೆಕ್ ಲಿಸ್ಟ್ ಪ್ರಕಾರ ಡಾಕ್ಯುಮೆಂಟ್ಸ್ ಇದೆಯಾ ಇಲ್ಲ ಅಂತ ನೋಡ್ಬಿಟ್ಟು ಫಾಸ್ಟಾಗಿ ಪ್ರಾಸೆಸ್ ಮಾಡಿ ಅವರಿಗೆ ಹೇಳಿದ್ದ ಸಮಯಕ್ಕೆ ತಕ್ಕಂಗೆ ನಾವು ಹಣ ಕೊಡೋದ್ರಿಂದ ಅವರಿಗೆ ತುಂಬಾ ಅನುಕೂಲ ಆಗ್ತಾ ಇತ್ತು. ಹಾಗಾಗಿ ಅವರೆಲ್ಲ ಕೈಗೂಡಿಸಿ ದೆಹಲಿಯಲ್ಲಿ ನಿಮ್ಮನ್ನ ಸಾಕಿದ್ರು. ಹೌದು. ಹೇಗೆ ಕಳಿಸ್ತಿದ್ರು ಸಹಾಯ? ಆಗಿನ ಕಾಲದಲ್ಲಿ ಇವಾಗೆಲ್ಲ ಟ್ರಾನ್ಸ್ಫರ್ ಇರಲಿಲ್ಲ. ಅವಾಗೆಲ್ಲ ನನ್ನ ಡಿ ಮಾಡಿ ಕಳಿಸೋರು. ಅದು ನಮ್ಗೇನು ಡೆಲ್ಲಿನಲ್ಲಿ ಇರೋದೇ ದೊಡ್ಡ ಕಷ್ಟ. ಲಕ್ಕಿಲಿ ಅವರು ಬಸವರಾಜ್ ಅವರ ಮನೆಯಲ್ಲಿ ಒಂದು 15 ದಿನ ಇದೆ. ಆಮೇಲೆ ಯಾರೋ ಒಬ್ರು ಸರ್ದಾರ್ಜಿ ಫ್ರೀಯಾಗಿ ಅವರ ಫ್ಲಾಟ್ 6 ಜನ IAS ಹೋದವರು ಹುಡುಗರಿಗೆ ಕೊಟ್ಟಿದ್ರು. ಸೊ ನಾವೇ ಅಡಿಗೆ ಮಾಡ್ಕೊಳ್ತಾ ಇದ್ವಿ. ಸೊ ಲೈಕ್ ದಟ್ ಎಲ್ಲ ಫ್ರೀನಲ್ಲಿ ದೇವ್ರ ದಯ ಎಲ್ಲ ಸಿಗ್ತಾ ಇತ್ತು. ಸೊ ಇದಕ್ಕೆ ಇವತ್ತಿಗೂ ಆ ರೈತರ ಸಂಪರ್ಕದಲ್ಲಿದ್ದೀರಾ? ಎಸ್, ಎಲ್ಲ ಅವ್ರ ಮನೆಯಲ್ಲೆಲ್ಲ ಫೋಟೋ ಇಟ್ಕೊಂಡಿದ್ದಾರೆ. ಇವತ್ತೆಲ್ಲ ಫುಲ್ ರಿಚ್ ಆಗೋಗಿದೆ ಆ ಏರಿಯಾ ಎಲ್ಲ. ಇವಾಗೆಲ್ಲ ಕೃಷ್ಣಾ ರಿವರ್ ಇಂದ ಇನ್ನೂ ದೊಡ್ಡ ದೊಡ್ಡ ಪ್ರಾಜೆಕ್ಟ್ಸ್ ಎಲ್ಲ ಮಾಡಿ. ಒಂದೊಂದು ಹೇಳ್ತೀನಿ, ನೀವು ಮನುಷ್ಯ ಆಗಿ ಬೇರೆಯವ್ರಿಗೂ ನಿಮ್ಮಾಗೇನೆ ಯೋಚನೆ ಮಾಡ್ತದಂದ್ರೆ ಅವರು ನಿಮಗೆ ರಿಸಿಪ್ರಿಕೇಟ್ ಮಾಡ್ತಾರೆ. SM ರಾಜು IAS, ನೀವು ಹೇಳಿ, ಮಣ್ಣು ಮುಟ್ಟಿದ ರೈತನ್ನ ನಂಬುದ್ರೆ ಅವನ್ ಕೈ ಬಿಡಲ್ಲ ಅಲ್ವೇ? 100%. ಹಾಗಾಗಿ ದೆಹಲಿಯಲ್ಲಿ ನಿಮ್ಮ IAS 2ನೇ ಸಾರಿಯಾದರೂ ಆಗುವಂತ IAS ಏನು ಸುಲಭವಾಗಿ ಮಾಡ್ಬಿಟ್ರಾ? ಕನ್ನಡ ಸ್ಕೂಲಲ್ಲಿ ಓದಿದ ವಿದ್ಯಾರ್ಥಿ SM ರಾಜು ದೆಹಲಿಗೆ ಹೋಗಿ ಅಲ್ಲಿ IAS ಮಾಡದೆ ಅಂದ್ರೆ ಹೇಳಿದಷ್ಟು ಸುಲಭವಾಗಿ ನಂಬೋಕ್ಕಾಗಲ್ಲ ರಾಜು. ಅಲ್ಲಿ ಹೋಗಿ ಜಾಯ್ನ್ ಆದೆ. 1 ಪೇಜ್ ಇಂಗ್ಲಿಷ್ ನಲ್ಲಿ ಬರ್ಕೊಡಿ ಅಂತಂದ್ರು. ಎಲ್ರಿಗೂ ಬರ್ಸ್ತಾರೆ. ನಾನು ನೋಡ್ಬಿಟ್ಟು, ರಾಜು ನೀನು ಇಂಗ್ಲಿಷ್ ಮೀಡಿಯಂ ತಗೊಂಡು ನೀನು ಪಾಸ್ ಆಗಲ್ಲ, ನೀನು ಕನ್ನಡ ಮೀಡಿಯಮೇ ತಗೊಳ್ಬೇಕು. ಆಗಾಗಲೇ ಶಿವರಾಮನ್ ಅವರು ಮತ್ತೆ ಮಿಸ್ಟರ್ ಕಾಂಬ್ಳೆ ಅನ್ನೋರು ಕರ್ನಾಟಕದಿಂದ ಪಾಸ್ ಆಗಿದ್ದಾರೆ. ನೀ ಯಾಕೆ ತಗೊಳ್ಬಾರ್ದು? ನಂಬರ್ 1. 2ನೇದು ಹೇಳಿದ್ರು, ಶಿವರಾಮ್ ಮೊದಲನೇ IAS ಕನ್ನಡ ಅಲ್ಲ? ಹೌದು. ಸೊ ಅಲ್ಟಿಮೇಟ್ಲಿ ಅವರಿಂದನೇ ಗೈಡೆನ್ಸ್ ತಗೊಂಡೆ. ಅವರು ಡಾಕ್ಟರ್ ಅನ್ಮಯ್ಯ ಅವರು ಅಂತ, ಆವಾಗ ಅವರು ಪ್ರೊಫೆಸರ್ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಆಗಿದ್ರು. ಮತ್ತೆ ವೈಸ್ ಚಾನ್ಸಲರ್ ಆಗಿ ಮಂಗಳೂರು ಯೂನಿವರ್ಸಿಟಿಗೆಲ್ಲಾನು ಸೆಂಟ್ರಲ್ ಯೂನಿವರ್ಸಿಟಿ ಆಗಿ ರಿಟೈರ್ಡ್ ಆದ್ರು. ಅವರು ತುಂಬಾ ಎಲ್ಲ ಕೊಟ್ಟು ನನಗೆ ಗೈಡೆನ್ಸ್. ಮತ್ತೆ ರಾವ್ಸ್ ಏನ್ ಹೇಳಿದ್ರು ಅಂತಂದ್ರೆ, ಎಲ್ಲಾ ಬುಕ್ಸ್ ಟ್ರಾನ್ಸ್ಲೇಟೆಡ್, ಬೆಸ್ಟ್ ಬುಕ್ಸ್, ಪಣ್ಣಿಕರ್ದಾಗ್ಲಿ, ರೊಮಿಳಾ ತಪರ್ದಾಗ್ಲಿ, ರಾಯ್ ಚೌಧರಿದಾಗ್ಲಿ ಎಲ್ಲ ಇದೆ ಸೆಂಟ್ರಲ್ ಸೆಕ್ರೆಟರಿ, ಸರ್ಚ್ ಮಾಡಿ ಅಂದ್ರು. ಅಲ್ಲೆಲ್ಲ ಡಸ್ಟ್ ಆಗಿತ್ತು. ಎಲ್ಲ ಕಂಪ್ಲೀಟ್ ಆ ಡಸ್ಟ್ ತೆಗೆಯೋದು, ಆ ಬುಕ್ಸ್ ನ ಫೋಟೋ ಕಾಪಿ ಮಾಡಿಸ್ಕೊಳ್ಳೋದು. ಸೊ ಆ ರೀತಿ ಅವರೇನೇನೆ ಕನ್ನಡ ಮೀಡಿಯಂದಲ್ಲೇ ನೀನ್ ಪಾಸ್ ಆಗಕ್ಕಾಗೋದು ಅಂತಂದ್ರು. ಸೊ ಫಸ್ಟ್ ಅಟೆಂಪ್ಟ್ ಆಗಲಿಲ್ಲ, ಸೆಕೆಂಡ್ ಅಟೆಂಪ್ಟ್ ಕ್ಲಿಯರ್ ಮಾಡಿದೆ. ಫಸ್ಟ್ ಅಟೆಂಪ್ಟ್ ಯಾಕೆ ಆಗಲಿಲ್ಲ? ಫಸ್ಟ್ ಅಟೆಂಪ್ಟ್ ಯಾಕೆ ಆಗಲಿಲ್ಲ ಅಂತಂದ್ರೆ ಪೆನ್ ಪ್ರಾಕ್ಟೀಸ್ ನಾನು ಸರಿಯಾಗಿ ಬರ್ದಿರ್ಲಿಲ್ಲ. ಆದ್ರಿಂದ ಫಸ್ಟ್ ಅಟೆಂಪ್ಟ್ ಆಗಲಿಲ್ಲ. ಸೊ ಸೆಕೆಂಡ್ ಅಟೆಂಪ್ಟ್ ಎಲ್ಲಾನು ಕರೆಕ್ಟಾಗಿ ಕರೆಕ್ಷನ್ಸ್ ಮಾಡ್ಕೊಂಡೆ. ಆಮೇಲೆ ಇನ್ನೊಂದು ಏನು ಅಂತಂದ್ರೆ, ನಂದು ಒಂದೇ ಒಂದು ಕ್ಲಿಯರ್, ಯಾವುದೇ ವ್ಯಕ್ತಿ ಇದಾಗಲೇಬೇಕು ಅಂತ 24 ಅವರ್ಸ್ ಅವರ ಹೃದಯದಲ್ಲಿ ಹಾರ್ಟ್ ಬೀಟಿಂಗ್ ಆದಂಗೆಲ್ಲ ಅವ್ರು ಅದನ್ನೇ ಯೋಚನೆ ಮಾಡ್ತಾ ಇದ್ರೆ ನಿಶ್ಚಿತವಾಗಿ ಗೋಲ್ ಅಚೀವ್ಮೆಂಟ್ ಮಾಡಬಹುದು. ಅದೇನು ಕಷ್ಟ ಅಲ್ಲ. ಒಂದು ನೇರವಾದ ಪ್ರಶ್ನೆ SM ರಾಜು, ಕನ್ನಡದಲ್ಲಿ IAS ಬರೆಯೋದು ಕಷ್ಟ ಅಲ್ವೇ? ಅದಕ್ಕೆ ತಮಾಷೆ ಹೇಳ್ತೀನಿ ನಾನು ನಿಮಗೆ. ಯಾಕೆಂದ್ರೆ PUC ವರೆಗೂ ಕನ್ನಡ ಮೀಡಿಯಂ, ಅಗ್ರಿಕಲ್ಚರ್ ಕಾಲೇಜ್ ಬಂದಾಗ ಇಂಗ್ಲಿಷ್ ಮೀಡಿಯಂ, ಅದಾದ್ಮೇಲೆ ಬ್ಯಾಂಕ್ ಆದ್ಮೇಲೆ ಬರೀ ಇಂಗ್ಲಿಷ್ ತೇನೆ. ಆ ಪೆನ್ ಪ್ರಾಕ್ಟೀಸ್ ಮಾಡಿದೆ ಒಂದು 15 ದಿನ ಕನ್ನಡ ಮತ್ತೆ ಸ್ಪಷ್ಟವಾಗಿ ಬರೆಯೋದಿಕ್ಕೆ. ಏನೇ ಆಗ್ಲಿ ಅಲ್ಟಿಮೇಟ್ಲಿ ಏನ್ ಗೊತ್ತಾ, ಸಾಧನೆ, ಚಾಲೆಂಜ್. ಸಬ್ಜೆಕ್ಟ್ ಏನ್ ತಗೊಂಡಿದ್ರಿ ವಿಷಯ? ಕನ್ನಡ ಸಾಹಿತ್ಯ. ನನ್ನ ಲೈಫಲ್ಲಿ ಕನ್ನಡ ಸಾಹಿತ್ಯ ಓದಿರ್ಲಿಲ್ಲ. ಆಮೇಲೆ ಹಿಸ್ಟ್ರಿನಲ್ಲಿ ಏನ್ಸಿಯಂಟ್ ಇಂಡಿಯಾ, ಮಿಡ್ಯೂವಲ್ ಇಂಡಿಯಾ, ಮಾಡರ್ನ್ ಇಂಡಿಯಾ ಅಂತ ಇದೇನು ನನ್ಗೆ ಗೊತ್ತಿರ್ಲಿಲ್ಲ. ಅದು ಸಬ್ಜೆಕ್ಟ್ ತಗೊಂಡ್ಮೇಲೆ ಗೊತ್ತಾಗಿದ್ದು. ಅಂದ್ರೆ ಅರ್ಥ ಏನು ಅಂತಂದ್ರೆ, ನಂದು ಅಗ್ರಿಕಲ್ಚರ್ ಸೈನ್ಸ್, ನೀವು ಏನ್ ಅಂದ್ಕೊಳ್ತಿರೋ ಮಾಡಬಹುದು ಅಂತ ಅನ್ನೋದಕ್ಕೆ ಅಲ್ಟಿಮೇಟ್ಲಿ ನಿಮ್ಮ ಬ್ರೈನ್ ಅನ್ನ ಟ್ವಿಸ್ಟ್ ಮಾಡ್ಕೊಬೇಕು. ನೀವು ಒಂದೇ ಉದಾಹರಣೆ, ಏನ್ ಕೊಟ್ರು ನಾನು ಮಾಡ್ತೀನಿ ಅಂತ ಹೇಳಿದ ಮನುಷ್ಯ, ಬಂದ ಸವಾಲನ್ನೆಲ್ಲ ಎದುರಿಸಿ ಗೆದ್ದಿದ್ದೀರಾ. ಆದರೆ ನಿಮ್ಮ ಬೆಂಬಲಕ್ಕೆ ಬಂದದ್ದು ನಮ್ಮ ಅಚ್ಚ ಅಪೂರ್ವ. ಬಿಹಾರಕ್ಕೆ ಹೋಗೋಕ್ ಮುಂಚೆ ನಿಮಗೆ ಮದುವೆ ಆಯ್ತಲ್ವೇ? ಬಿಹಾರಿಗೆ ಹೋಗೋಕೆ ಮುಂಚೆ ಆಯ್ತು ಮದುವೆ. ಹೌದು, ಬಿಹಾರಕ್ಕೆ ಹೋದ್ರಿ. ಈ ನಮ್ಮ ಈ ಕೋಲಾರ ಜಿಲ್ಲೆ ಮಳ್ಳೂರು ಗ್ರಾಮದ ಹುಡುಗ ಡೆಲ್ಲಿಗೆ ಹೋಗ್ತಾನೆ, ಹಿಂದಿ ಬರ್ತಿರ್ಲಿಲ್ಲ ಅಲ್ವೇ? ಏನು ಬರ್ತಿರ್ಲಿಲ್ಲ, ಒಂದು 3 ಅಕ್ಷರ ಬರ್ತಾ ಇಲ್ಲ. ಅಲ್ಲೋಗಿ IAS ಮಾಡಬೇಕು ಅಂತಾನೆ, ಆಮೇಲೆ IAS ಮಾಡ್ತಾನೆ, ಕನ್ನಡ ಗೊತ್ತಿಲ್ಲದ ವಿಷಯ ಸಾಹಿತ್ಯ ಅದನ್ನ ಓದಿ IAS ಪಾಸ್ ಮಾಡ್ತಾನೆ. ಎಲ್ಲ ಮಾಡಿ ಸರಿ, ಬಿಹಾರಕ್ಕೆ ಯಾಕೆ ಹೋಗಿದ್ದು? ಭಾಷೆನೇ ಬರಲ್ಲ.
ಅದು ಒಂದು ಸಿಸ್ಟಮ್ ಇದೆ, ರೋಸ್ಟರ್ ಸಿಸ್ಟಮ್ ಅಂತ, ಅದು ರೌಂಡ್ ಆಗ್ತಾ ಅಲ್ಲಿ ಯಾವುದೇ ವ್ಯವಸ್ಥೆ ಇರಲಿ, ಎಸ್.ಎಂ. ರಾಜು IAS ಕರ್ನಾಟಕ ಒಂದು ಸವಾಲಲ್ವೇ ನಿಮ್ಮ ಬದುಕಲ್ಲಿ? ಬಿಹಾರಿಗೆ ಹೋಗಿ ನೀವು ಅಲ್ಲ, ಅದು ಅಂದಾಗ ಒಂದು ಕ್ಲಿಯರ್ ಆಗಿ ಹೇಳ್ತೀನಿ. ನಾನು ಬರೋಡದಲ್ಲಿದ್ದೆ, ಭಾರತ್ ದರ್ಶನ್ ನಡೀತಾ ಇತ್ತು, ಕಿಡ್ ಅನೌನ್ಸ್ಮೆಂಟ್ ಆಯ್ತು. ಅನೌನ್ಸ್ಮೆಂಟ್ ಬಂದ ತಕ್ಷಣ ರಾತ್ರಿ ಎಲ್ಲ ಹತ್ತಿದ್ದೀನಿ, ಏನಪ್ಪ ಹೋಗಿ ಬಿಹಾರ್ಗೆ ಹೋಗಿದ್ದೀನಿ ಅಂತ ಆ ಟೈಮು. ಆದ್ರೆ ಬಿಹಾರ್ನಲ್ಲಿ ಅಷ್ಟೇ ಚೆನ್ನಾಗಿ ಅಡ್ಮಿನಿಸ್ಟ್ರೇಷನ್ ಮಾಡಕ್ಕೂ ಅವಕಾಶ ಸಿಕ್ತು. ಯಾಕಂದ್ರೆ ಬಿಹಾರದ ಬಗ್ಗೆ ನಾವು ಮೊದಲು ತುಂಬಾ ಪೇಪರ್ ಅಲ್ಲಿ ಅಲ್ಲೇನಾದ್ರೂ ಒಂದು ಸಣ್ಣದು ಇದಾದ್ರೂ ಸಹ ಇಲ್ಲಿ ಲೋಕಲ್ ಲ್ಯಾಂಗ್ವೇಜಸ್ ಅಲ್ಲಿ ಬಂದ್ಬಿಡ್ತಾ ಇತ್ತು. ಬಟ್ ಅಲ್ಲಿಗೆ ಹೋದ್ಮೇಲೆ ಗೊತ್ತಾಯ್ತು, ಜನ ಭಾರಿ ಸಿಂಪಲ್ಲು, ಭಾರಿ ಹಂಬಲ್ಲು. ಆಮೇಲೆ ನೀವು ಕೆಲಸ ಮಾಡ್ತು ಅಂದ್ರೆ, ನಾನಂತೂ ಯಾರೇ ಪಿಟಿಷನ್ ತಂದ್ರು ಸಹ ಅವ್ರದ್ದು ಕೆಲಸ ಆಗಂಗಿತ್ತು ಅಂತಂದ್ರೆ ಅದರಲ್ಲೇನೇನೆ ಇದು ಆಗುವುದಾದರೆ ಸರ್ಕಾರ ನಿಯಮಾನುಸಾರ ಈ ತಾರೀಖು ಒಳಗಡೆ ಮಾಡಿ ನನಗೆ ತಿಳಿಸಿ ಅಂತ ಅಲ್ಲೇನೆ ಆರ್ಡರ್ ಮಾಡ್ತಾ ಇದ್ದೆ. ಸೊ ಅದರಿಂದ ಅವ್ರಿಗೆ ಏನ್ ಅನಿಸ್ತಾ ಇತ್ತು ಅಂತಂದ್ರೆ, ಅವರು ಈ ಸಾಹೇಬ್ರ ಹತ್ರ ಹೋದ್ರೆ ನಿಶ್ಚಿತ ರೂಪವಾಗಿ ಇವ್ರಿಗೆ ಕೆಲಸ ಆಗೇ ಆಗ್ತದೆ ಅಂತ ಅನ್ನೋದು ಅವರಿಗೆ ಒಂದು ಮನವರಿಕೆ ಆಗ್ತಾ ಇತ್ತು. ಆಮೇಲೆ ನಾನು ಯಾವ್ಯಾವ್ದು ಡಿಪಾರ್ಟ್ಮೆಂಟ್ ಅಲ್ಲಿ ಅಲ್ಲಿ ಜಿಲ್ಲಾ ಕಲೆಕ್ಟರ್ ಆಗಿದ್ದೆ, ಡಿವಿಷನಲ್ ಕಮಿಷನರ್ ಆಗಿದ್ದೆ, ಪ್ರಿನ್ಸಿಪಲ್ ಸೆಕ್ರೆಟರಿ ಆಗಿದ್ದೆ, ಎಲ್ಲಾ ಕಡೆನೂ ನಾನು ಯಾವುದೇ ಟೈಮ್ ಇದ್ರು ಜನ ಜಂಗಳಿ ಇರ್ತಾ ಇದ್ರು. ಯಾಕೆಂದ್ರೆ ಇವರು ಆಗಂಗಿತ್ತಂದ್ರೆ ಅದೇ ಟೈಮ್ನಲ್ಲಿ ಆರ್ಡರ್ ಪಾಸ್ ಮಾಡ್ತಾರಂತ. ಜನರಲಿ ಯಾರು ಆರ್ಡರ್ ಪಾಸ್ ಮಾಡಲ್ಲ, ಪ್ಲೀಸ್ ಪುಟ್ ಅಪ್ ಅಂತ ಬರೀತಾರೆ, ಪ್ಲೀಸ್ ಡಿಸ್ಕಸ್ ಅಂತ ಬರೀತಾರೆ. ಬಿಹಾರ ನಮ್ಮ ಕನ್ನಡದ ಹುಡುಗನಿಗೆ ಸನ್ಮಾನದ ಹಾರವಾಗೋಯ್ತು. ಎಸ್.ಎಂ. ರಾಜು ಕನ್ನಡದ ಕೀರ್ತಿ. Presentation is one of the activities promoted by the MGNREGA, a flagship program of the Indian government. This was successfully carried out in Bihar under the leadership of a civil servant, S.M. Raju. Every village council has now been given a target of planting 50,000 saplings. A group of 4 families has to plant 200 seedlings and to protect them for 3 years till the plants grow sturdier. Depending on the survival of the trees, funds are released. One proof of the success of this initiative was clearly seen on 30th August 2009, when 3 lakh villagers from over 7,500 villages in northern Bihar were engaged in a mass tree planting ceremony which had the potential for breaking the record for the ದೇಶದ ಹೆಮ್ಮೆ APJ ಅಬ್ದುಲ್ ಕಲಾಂ ನಮ್ಮ ಕನ್ನಡದ ಹುಡುಗನ ಬಗ್ಗೆ ಈ ಪ್ರಶಂಸೆಯ ಮಾತುಗಳನ್ನ ಅವರ ಟಾರ್ಗೆಟ್ 3 ಬಿಲಿಯನ್ ಪುಸ್ತಕದಲ್ಲಿ ದಾಖಲಿಸಿದ್ದಾರೆ. ನಿಮಗೆ ಅಭಿನಂದನೆಗಳು ಎಸ್.ಎಂ. ರಾಜು IAS. ಥ್ಯಾಂಕ್ ಯು. ಅವರು ಮೆಚ್ಚುವಂಥದ್ದು ಏನ್ ಮಾಡಿದ್ರಿ? ಅಲ್ಲಿ ಒಂದು ಮಾಡಿದ್ದಾಗೋಗಿದೆ, ಮಾಡಬೇಕು ಅಂತ ಯಾಕೆ ಅನ್ನಿಸ್ತು? ಏನು ಅಂತಂದ್ರೆ, ಮೊಟ್ಟ ಮೊದಲನೇದಾಗಿ MGNREGA ಪ್ರೋಗ್ರಾಮ್ ಏನು ಕನ್ನಡದಲ್ಲಿ ಉದ್ಯೋಗ ಖಾತ್ರಿ ಯೋಜನೆ ಅಂತ ಹೇಳ್ತಾರಲ್ಲ, ಅದರಲ್ಲಿ ಮಣ್ಣಿನ ಕೆಲಸ ಮಾಡ್ತಾ ಇದ್ರು, ಅರ್ತ್ ವರ್ಕ್. ಆ ಅರ್ತ್ ವರ್ಕ್ ಅಲ್ಲಿ ಅದರಲ್ಲಿ ಏನು ಗೈಡ್ಲೈನ್ಸ್ ಅಲ್ಲಿ ಇದೆ, ಸಸ್ಟೈನಬಲ್ ಎಂಪ್ಲಾಯ್ಮೆಂಟ್ ಜನರೇಷನ್ ಕ್ರಿಯೇಟ್ ಆಗೋದಕ್ಕೆ ವಾಟರ್ ಬಾಡೀಸ್ ಅದಕ್ಕೆಲ್ಲ. ಸೊ ಅದರಲ್ಲಿ ಎಷ್ಟೋ ಕಡೆ ವಾಟರ್ ಬಾಡೀಸ್ ಕ್ರಿಯೇಟ್ ಆಗೋದಕ್ಕೆ ಸ್ಥಳನೂ ಅಷ್ಟು ಚೆನ್ನಾಗಿರ್ಲಿಲ್ಲ, ಯಾಕೆಂದ್ರೆ ಫ್ಲಡ್ ಅಫೆಕ್ಟೆಡ್ ಏರಿಯಾ ಆ ಇದರಿಂದ. ಬಟ್ ಬೆಸ್ಟ್ ಸೂಟಬಲ್ ಆ ಏರಿಯಾದಲ್ಲಿ ಪ್ಲಾಂಟೇಶನ್ ಗೆ ತುಂಬಾ ಚೆನ್ನಾಗಿತ್ತು. ಆಮೇಲೆ ಎರಡನೇದು ಏನು ಅಂದ್ರೆ, ಆ ಟೈಮ್ ನಲ್ಲಿ ಬಿಹಾರದ್ದು ಟೋಟಲ್ ಟ್ರೀ ಪ್ಲಾಂಟೇಶನ್ ಏರಿಯಾ ಓನ್ಲಿ 8% ಇತ್ತು. ಅದು ಇಕೋಸಿಸ್ಟಮ್ ಪ್ರಕಾರ 1/3 2/3 ಇರೋ ಜಾಗದಲ್ಲಿ ಅದು ಲೆಸ್ ದನ್ 10% ಇರೋದ್ರಿಂದ ಇದು ಒಂದು ಒಳ್ಳೆ ಕಾರ್ಯ ಅಂತ ಒಂದು ಯೋಚನೆ ಮಾಡಿದೆ. ಎರಡನೇದು ಏನು ಅಂದ್ರೆ, ಟ್ರೀ ಪ್ಲಾಂಟೇಶನ್ ಅಂದ್ರೆ ಅನ್ಟಚಬಲ್ ವರ್ಕ್ ಅಂತಿತ್ತು. ಯಾಕೆಂದ್ರೆ ಪ್ಲಾಂಟ್ ಮಾಡಿದ್ಮೇಲೆ ಅದನ್ನ ಮಗು ಸಮಾನ ಬೆಳೆಸಬೇಕು, ಅದನ್ನ ಪ್ರೊಟೆಕ್ಟ್ ಮಾಡಬೇಕು ಅಂತ ಒಂದು ಗೈಡ್ಲೈನ್ಸ್ ಇರ್ಲಿಲ್ಲ. ಅದಕ್ಕೆ ನಾನು ತುಂಬಾ ಫೈಟ್ ಮಾಡಿದೆ ಸರ್ಕಾರದಲ್ಲಿ. ಬಟ್ ಥ್ಯಾಂಕ್ಸ್ ಟು ಹಾನರಬಲ್ CM ನಿತೀಶ್ ಕುಮಾರ್ ಅವರಿಗೆ, ಅವ್ರಿಗೂ ಪ್ಲಾಂಟೇಶನ್ ಅಂದ್ರೆ ತುಂಬಾ ಫ್ಯಾಷನ್ ಅವರು. ಸೊ ಅವರು ಒಂದು ಜೊತೆನಲ್ಲಿ ಒಂದು ವಿಕಾಸ ಯಾತ್ರೆನಲ್ಲಿ ನನ್ನ ಒಂದು ಈ ಪ್ಲಾಂಟೇಶನ್ ಬಗ್ಗೆ ತಿಳುವಳಿಕೆ ತಿಳ್ಕೊಂಡ್ಮೇಲೆ ಅವರು ಇಮಿಡಿಯೇಟ್ ಆಗಿ ನನಗೆ ಡಿವಿಷನಲ್ ಕಮಿಷನರ್ ಮಾಡಿ ಅವರು ಖುದ್ದಾಗಿ ಹೇಳಿದ್ರು, ರಾಜುವರೇ, ಈ ಒಂದು ಟ್ರೀ ಪ್ಲಾಂಟೇಶನ್ ಅಂತ ನಿಮ್ ಮನಸ್ಸಿನಲ್ಲಿ ಏನಿದೆ, ಯಾಕೆ ಅದು ಮಾಡಿದ್ರಾ ಇಲ್ಲ ಅಂತ. ಅದಕ್ಕೋಸ್ಕರ ನಾನು ಚಾಲೆಂಜ್ ಮಾಡಿದೆ. ಅದು ಒಂದು ಡೇ ನಲ್ಲೇ ಒಂದು ಎಷ್ಟು ವರ್ಷ ಇದ್ರಿ ಅಲ್ಲಿ? ರೂರಲ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ ಅದೆಲ್ಲ ಸೇರಿದ್ರೆ ಒಂದು 8 ವರ್ಷ ಟೋಟಲ್ ಇದಕ್ಕೆ ಕಷ್ಟಪಟ್ಟಿದ್ದೀನಿ. ಇವತ್ತು ನ್ಯಾಷನಲ್ ಪಾಲಿಸಿ ಆಗಿದೆ ಅದು. ಇವತ್ತು ಎಲ್ಲಾ ಕಡೆ ಲೀನಿಯರ್ ಪ್ಲಾಂಟೇಶನ್. ಕೋಲಾರ ಜಿಲ್ಲೆ ಮಳ್ಳೂರು ಗ್ರಾಮ, ಅಲ್ಲಿಂದ ದೂರ ಹೋಗಿ ಬಿಹಾರಲ್ಲಿ ವರ್ಷಾನ್ಗಟ್ಲೆ ಕೆಲಸ ಮಾಡ್ತಿದ್ದ ಎಸ್.ಎಂ. ರಾಜು IAS ನೆಮ್ಮದಿ, ಶಾಂತಿ,
ಅಕ್ಯೂಟ್ ರೀನಲ್ ಫೇಲ್ಯೂರ್ ಆಗಿ ಕಿಡ್ನಿ ಫೇಲ್ಯೂರ್ ಆಯಿತು. ಸೊ ನಾನು 1973 ನಲ್ಲಿ ನನಗೆ ರುಮ್ಯಾಟೆಡ್ ಆರ್ಥರೈಟಿಸ್ ಆಗಿದ್ದಾಗ 6 lakh ಯೂನಿಟ್ಸ್ ಇಂಜೆಕ್ಷನ್ ಕೊಡ್ತಾ ಇದ್ರು. ಅದು ನಾನು ಕಾಲೇಜ್ ಬರ್ತಾ ಬರ್ತಾ ಅದು 24 lakh ಯೂನಿಟ್ ಆದಾಗ ಮೆಡಿಸಿನಲ್ ಪ್ಲಾಂಟೇಶನ್ ಅಂತ ಒಂದು ಕೋರ್ಸ್ ಸಿಕ್ತು. ಆವಾಗ ಒಂದು ಆಲ್ಟರ್ನೇಟಿವ್ಸ್ ಇದೆ ಅಂತ ಅಂದ್ಕೊಂಡು ನಾನು ನನ್ನ ಮೇಲೇನೆ ಪ್ರಯೋಗ ಮಾಡ್ಕೊಂಡಿದ್ದ ಸಕ್ಸಸ್ ಸ್ಟೋರಿ ನನ್ನ ಮನಸ್ಸಲ್ಲಿತ್ತು. ಏನ್ ಪ್ರಯೋಗ ಮಾಡ್ಕೊಂಡ್ರಿ? ನನಗೆ ರುಮ್ಯಾಟೆಡ್ ಆರ್ಥರೈಟಿಸ್ ಆಗಿದ್ದು, ಅದಕ್ಕೆ ಆಲ್ಟರ್ನೇಟಿವ್ಸ್, ಯಾಕಂದ್ರೆ 24 lakh ಯೂನಿಟ್ ನನ್ನ 2 ಇಪ್ಸಲ್ ಕೊಡ್ತಾ ಇದ್ರು. ಅದಾಯ್ತು. ನೀವು ಪರ್ಯಾಯ ಏನು ಯೋಚಿಸಿದ್ರಿ? ಆಲ್ಟರ್ನೇಟಿವ್ಸ್ ನಮ್ಮ ಇಂಡಿಯನ್ ವೇದಿಕ್ ಲಿಟರೇಚರ್ ನಲ್ಲಿ ಏನು ಬರೆದಿದೆ ಅದು ಇಲ್ವಾ, ಯಾಕಿದ ಮಾಡ್ಕೊಬಾರ್ದು, ನನ್ನ ಮೇಲೇನೆ ಯಾಕೆ ಮಾಡಬಾರ್ದು ಅಂತ ಫಸ್ಟ್ 1981 ನಲ್ಲಿ ನಾನು ಶುರು ಮಾಡಿದೆ. ಆಮೇಲೆ 82 ನಲ್ಲಿ ನಾನು ಕ್ಯೂರ್ ಮಾಡ್ಕೊಂಡೆ. ತಂದೆಗೆ ಏನು ಹುಡುಕಿದ್ರಿ? ತಂದೆಗೆ ಅಕ್ಯೂಟ್ ರೀನಲ್ ಫೇಲ್ಯೂರ್ ಆದಾಗ ಹಾಸ್ಪಿಟಲ್ ಅಂದ್ರು, ಇದಕ್ಕೆ ಮೆಡಿಸಿನ್ ಇಲ್ಲ ವರ್ಲ್ಡ್ ಅಲ್ಲಿ. ಡಯಾಲಿಸಿಸ್ ಅಲ್ಲಿ ಇದ್ರು ಅವರು, ಡಯಾಲಿಸಿಸ್ ಅಲ್ಲಿ ಇದ್ರು. ಅದಕ್ಕೆ ಹೇಳಿದ್ರು ಮೆಡಿಸಿನ್ ಇಲ್ಲ ಡಯಾಲಿಸಿಸ್ ಮಾಡ್ಬೇಕಿಲ್ಲ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಮಾಡಬೇಕು. ಡಯಾಲಿಸಿಸ್ ಮಾಡಿದ್ರು 3-4 ವರ್ಷ ಬದುಕ್ತಾರೆ, ಯಾಕಂದ್ರೆ ಆಲ್ರೆಡಿ 76 ವರ್ಷ ಆಗಿದೆ. ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಮಾಡಿದ್ರೆ ಈ ವಯಸ್ಸಿನಲ್ಲಿ ಆಂಟಿಬಯೋಟಿಕ್ಸ್ ಎಲ್ಲ ಇದಾಗಲ್ಲ ಅಂದ್ರು. ಆ ವೇಳೆನಲ್ಲಿ ನಾನಂದೆ, ಹಂಗಿತ್ತು ನಮ್ಮ ಏನ್ಸಿಯಂಟ್ ಪೀಪಲ್ ಹೆಂಗೆ ಜೀವನ ಮಾಡ್ತಾ ಇದ್ರು, ಇದಕ್ಕೆ ಏನ್ ಕಾರಣ ಎತ್ತ ಅಂತ ನಾನು ಮತ್ತೆ ನೆಫ್ರಾಲಜಿಸ್ಟ್ ಹತ್ರ ಡಿಸ್ಕಸ್ ಮಾಡಿದೆ. ಅವ್ರನ್ನ ಕೇಳಿದೆ, ಅಕ್ಯೂಟ್ ರೀನಲ್ ಫೇಲ್ಯೂರ್ ಅಂದ್ರೆ ಏನು, ನಾನ್ ಡಾಕ್ಟರ್ ಅಲ್ಲ, ಲೇಮನ್ ಲ್ಯಾಂಗ್ವೇಜ್ ಅಲ್ಲಿ ಹೇಳಿ ನನಗೆ ಅಂತ ಹೇಳಿದೆ. ಅವರಂದ್ರು ಅಕ್ಯೂಟ್ ರೀನಲ್ ಫೇಲ್ಯೂರ್ ಅಂತಂದ್ರೆ ಆಕ್ಸಿಡೆಂಟ್ ಆದಂಗೆ, ಆಕ್ಸಿಡೆಂಟ್ ಆಗಿದೆ, ಬ್ಲೀಡ್ ಆಗ್ತೈತೆ. ಕ್ರಾನಿಕ್ ಕಿಡ್ನಿ ಡಿಸೀಸ್ ಅಂತಂದ್ರೆ ಸ್ಲೋ ಆಗಿ ಕಿಡ್ನಿ ಡಿಟ್ರೇಟ್ ಆಗುತ್ತೆ. ನನಗೆ ಆವಾಗ ಗೊತ್ತಾಗೋಯ್ತು ಆಕ್ಸಿಡೆಂಟ್ ಆಯ್ತು ಅಂದ್ರೆ ಹೆಂಗಾಗುತ್ತೆ ಸೆಲ್ಲು. ಮತ್ತೆ ಒಂದು 3-3.5 ತಿಂಗಳ ಸೆಲ್ ಬಯಾಲಜಿ ಓದಿದೆ. ಅದಾದ್ಮೇಲೆ ಈಸಿಲಿ ಡೈಜೆಸ್ಟಿಬಲ್ ಪ್ರೋಟೀನ್ ಹೆಂಗ್ ಕೊಡಬಹುದು, ಸೆಲ್ ಅನ್ನು ಯಾವ ರೀತಿ ಇದು ಮಾಡಬಹುದು ಅಂತ ಯೋಚನೆ ಮಾಡಿ ಬೇಕ್ಡ್ ಮೀನನ್ನ ನೀರಿನಲ್ಲಿ ಬೇಯಿಸಿ ಅದರಲ್ಲಿ ಕೆಲವೊಂದು ಔಷಧಿ ಮೂಲ ಎಲೆಗಳನ್ನ ಹಾಕಿ, ಅಂದ್ರೆ ಧನಿಯಾ ಸೊಪ್ಪು, ಆಮೇಲೆ ಪುದೀನಾ ಸೊಪ್ಪು, ಆಮೇಲೆ ಹಸಿ ಮೆಣಸಿನಕಾಯಿ, ಬೆಳ್ಳುಳ್ಳಿ, ಶುಂಠಿನ ಹಾಕಿ ಅವೆಲ್ಲಾನು ಡಯೂರಿಟಿಕ್ ಎಫೆಕ್ಟ್ ಇದೆ. ಡಯೂರಿಟಿಕ್ ಅಂದ್ರೆ ಒಂದ ಸ್ಟಾಪ್ ಆಗಿತ್ತು. ಅದನ್ನ ಪೇಸ್ಟ್ ಮಾಡಿ ಫಿಶ್ ಗೆ ಇದು ಮಾಡಿ ನಾನು ಒಂದು 3 ದಿನ ಪಟ್ನಾಯಿಂದ ಬಂದು ನನ್ನ ತಂಗಿಗೆ ಕೊಟ್ಟು ಹೋದೆ. ಇನ್ನೊಂದು 3 ದಿನ ತಕ್ಷಣ ಬರಕ್ಕೆ ಸೊ ಸ್ಟಾರ್ಟ್ ಆಯಿತು. ಸೊ 2 ವಾರದಲ್ಲೇನೆ ಡಯಾಲಿಸಿಸ್ ಆಚೆ ಬಂದ್ರು. ಅದಾದ ನಂತರ ಅವರಿಗೆ ಒಂದು ಇಷ್ಟು ಮೆಡಿಸಿನ್ ಕೊಡ್ತಾರೆ, 20-22 ಮೆಡಿಸಿನ್. ಒಬ್ರು ಡಾಕ್ಟರ್ ಜಯರಾಮ್ ರೈ ಅಂತಿದ್ದಾರೆ, ನನ್ನ ವೆರಿ ಕ್ಲೋಸ್ ಡಾಕ್ಟರ್, ಟಾಪ್ ಕಾರ್ಡಿಯಾಲಜಿಸ್ಟ್. ಅವ್ರ ಹತ್ರ ಕೇಳಿದೆ, ಏನ್ ಡಾಕ್ಟರ್ ಅವರೇ ಇಷ್ಟು ಮಾತ್ರೆ ಕೊಡಬೇಕಾ, ಇವ್ರದ್ದು ಯಾವಾಗ್ಲೂ ನನ್ನ ಡ್ರೌಸಿನೆಸ್ ಇರ್ತಾರೆ ಅಂತ. ಹೌದು ರಾಜೀವ್ ಅವರೇ, ಇದು ಬ್ಲಡ್ ತಿನ್ನರು, ಇದು ಆರ್ಟರಿ ಸ್ಟ್ರೆಂಥನರು, ಇದು ಲಿವರ್ ರಿಲೇಟೆಡ್, ಇದು ಕಿಡ್ನಿ ರಿಲೇಟೆಡ್, ಇದು ವಿಟಮಿನ್ಸ್, ಹಿಂಗೆ. ಆವಾಗ ನಾನು ಅಗೇನ್ ವೇದಿಕ್ ಲಿಟರೇಚರ್ ನಲ್ಲಿ ಏನು ಹಾರ್ಟ್ಗೇನು ಇಲ್ವಾ, ಕಿಡ್ನಿಗೇನು ಇಲ್ವಾ, ಲಿವರ್ಗೇನು ಇಲ್ಲ ಅಂತ ಮತ್ತೆ 5-6 ವರ್ಷ ತಗೊಂಡು ಮತ್ತೆ ಅದನ್ನು ಸ್ಟ್ರಕ್ಚರ್ ಮಾಡಿದೆ ಮೆಡಿಸಿನ್ ಅನ್ನ. ಆ ಮೆಡಿಸಿನ್ ಸ್ಟ್ರಕ್ಚರ್ ಮಾಡಿದಾಗ ನನ್ನ ಅದೃಷ್ಟಕ್ಕೆ ಆಲ್ರೆಡಿ ನಾನು ಎಲ್ರಿಗೂ ಇದು ಮಾಡ್ತಾ ಇದ್ದೆ. ಒಂದ್ಸರಿ ಡಿವಿಷನಲ್ ಕಮಿಷನರ್ ಆಗಿದ್ದೆ ಸಾರನಲ್ಲಿ. ಒಂದು ಕಾಲ್ ಬಂತು, ಸರ್ ದವಾ ತಯಾರ್ ಹೈ. ಅದು ಒಂಥರ ದೇವ್ರದ್ ಕಾಲು ಅಂತ ಹೇಳ್ಬೋದು. ನಾನು ಆ ವೇಳೆ ನನ್ನ ಮುಂದೆ ಕೂತ್ಕೊಂಡಿದ್ರು ಕೆಲವರು, ಸರ್ ಆಪ್ ದವಾ ಬಿ ಮಾತಾ ಹೈ ಅಂದ್ರು. ಹೌದಪ್ಪ, ಇದು ನನ್ನ ಫ್ಯಾಷನ್ ಅಂತ ಹೇಳಿದೆ. ಸೊ ಹಂಗಿದ್ರು ನನ್ಗೆ ಹಾರ್ಟ್ ಪ್ರಾಬ್ಲಮ್ ಇದೆ, ನನಗೆ ಕೊಡ್ತೀರಾ ಅಂತಂದ್ರು. ನನಗೆ ಮನೇಲಿ ಖುಷಿ ಆಯ್ತು, ಒಬ್ಬರು ವಾಲಂಟಿಯರ್ ಸಿಕ್ಕಿದ್ರಲ್ಲಪ್ಪ ಅಂತ. ಸೊ ಆಮೇಲೆ ಇನ್ನೊಬ್ರು ಕೇಳಿದ್ರು, ಸರ್ ನಂದು ಆಲ್ಕೋಹಾಲ್ ಇಂದ ಲಿವರ್ ಪ್ರಾಬ್ಲಮ್ ಆಗಿದೆ, ಕ್ರಾನಿಕ್ ಪೈನ್ ನಮ್ಗಿದ್ಯಾ ಅಂತ. ಅಯ್ಯೋ, ಇನ್ನೊಬ್ಬ ಪೇಷಂಟ್ ಸಿಕ್ಕಿದ್ರಲ್ಲ ಅಂತ ಖುಷಿ ಆಯ್ತು. ಅವರಿಬ್ಬರಿಗೂ ಕೊಟ್ಟೆ. 10 ದಿನದಲ್ಲೇ ಅವ್ರು ಹಿಂಗ್ ಮಾಡಿದ್ರು. ಹಾರ್ಟ್ ಸ್ಪೆಷಲಿಸ್ಟ್ ಅವ್ರಿಗೆ ಹೇಳಿದ್ರಂತೆ, ನಿಮ್ ಮೆಡಿಸಿನ್ ಚೆನ್ನಾಗೈತೆ, ನೀವು ನೆಕ್ಸ್ಟ್ ಇಯರ್ಗೆ ಓಪನ್ ಹಾರ್ಟ್ ಸರ್ಜರಿಗೆ ಡೆಫರ್ ಮಾಡಬಹುದು, ನೀವು ಕಂಟಿನ್ಯೂ ಮಾಡಿ ಅಂತ ಹೇಳಿದ್ರಂತೆ. ಅವ್ರು ನಂಗೆ ಟೆಲಿಫೋನ್ ಮಾಡಿದ್ರು. ನೆಕ್ಸ್ಟ್ ವೀಕೆ ಬಂದ್ಬಿಟ್ರು ಅವರು ಆಫ್ಟರ್ 10 days. ಆಮೇಲೆ ಇವ್ರಂದ್ರು ಇವ್ರದ್ದು ಸರೋಗಿತ್ತು ಲಿವರ್, ಅವರು ಬಂದ್ರು. ದೆನ್ 2 ಸರೋಯಿತು ಅಂದ್ರೆ ನಮ್ಮ ಅಪ್ಪನ ಮೇಲೆ ಯಾಕೆ ಪ್ರಯೋಗ ಮಾಡಬಾರ್ದು ಅಂತ ನಮ್ಮ ಅಪ್ಪನಲ್ಲಿ ಕರ್ಸ್ಕೊಂಡೆ. ನಮ್ಮನೆಲ್ಲ ಫುಲ್ ರೆಸಿಸ್ಟ್ ಮಾಡಿದ್ರು. ನಾನಂದೆ, ಒಬ್ಬ ಅಪ್ಪನ ಟ್ರೀಟ್ ಮಾಡ್ತು ಅಂದ್ರೆ ಮಿಲಿಯನ್ಸ್ ಆಫ್ ಲಕ್ಷಾಂತರ ಅಪ್ಪ ಅಮ್ಮಗ ಒಳ್ಳೇದಾಗಲ್ವಲ್ಲ ಅಂತ ಕರೆದು ಟ್ರೀಟ್ ಮಾಡಿದೆ. 1 ವಾರದಲ್ಲೇ ಅವ್ರ 2 ಕಾಲುನ ಊತ ಹೊರಟೋಯ್ತು. ಆಮೇಲೆ ಚೆಕ್ ಮಾಡಿಸಿದೆ, 2.35 ಕ್ರಿಯೇಟಿನಿನ್ ಮೊದಲು ಇರ್ತಾ ಇತ್ತು, 1.9 ಬಂತು. ಸೊ ಅದಾದ ನಂತರ ಅದು ಬರ್ತಾ 1.4 ಬಂತು. ಆಮೇಲೆ ಸಾಮಾನ್ಯ ಆದ್ರು, ಆರೋಗ್ಯವಂತವಾಗಿ ಚೆನ್ನಾಗಿ ಆರಾಮಾಗಾದ್ರು. ಅಲ್ಲ, SM ರಾಜು IAS ಸುಮ್ನೆ ಕೂತ್ಕೊಂಡು ಆಡಳಿತ ಮಾಡಿಕೊಂಡು ಇಲ್ಲ. ಅದೊಂದಾದ್ಮೇಲೆ 2010 ಇನ್ನೊಂದು ಇನ್ಸಿಡೆಂಟ್ ಆಯ್ತು. ನನ್ನ ಮಗನಿಗೆ ಬ್ಲಡ್ ಕ್ಯಾನ್ಸರ್ ಬಂತು. ಆವಾಗ ಎಸ್ಪೆಷಲಿ ನನ್ನ ವೈಫ್ ಸುನೀತಾ ಅವರು ಫುಲ್ ಸ್ಟಡಿ ಮಾಡಿದ್ರು. ಸೊ ಇಬ್ರು ಸೇರ್ಕೊಂಡು ಇದು ಮಾಡಿದ್ರಿಂದ ಈಗ ಪ್ರಶ್ನೆ ಏನಿತ್ತು ಅಂದ್ರೆ, ಆಡಳಿತಾಧಿಕಾರಿಯಾಗಿ IAS ಮಾಡಿ, ಬ್ಯಾಂಕ್ ಆಫೀಸರ್ ಆಗಿ, ಕೃಷಿ ಶಾಸ್ತ್ರವನ್ನ ಓದಿ ಏನಾದ್ರೂ ಮಾಡಬೇಕು ಅನ್ನೋ ಹಂಬಲ ಇಟ್ಕೊಂಡ ನಿಮಗೆ ಹೇಳಿ, ನಿಮ್ಮ ಬ್ಯಾಂಕ್ ಉದ್ಯೋಗ ತೃಪ್ತಿ ಕೊಡ್ತಾ, IAS ತೃಪ್ತಿ ಕೊಡ್ತಾ, ಇಲ್ಲ ನೀವು ನೆಚ್ಕೊಂಡು ಅಪ್ಕೊಂಡಿರುವ ಈ ಸಸ್ಯ ಜ್ಞಾನ ತೃಪ್ತಿ ಕೊಡ್ತಾ? ಫಸ್ಟ್ ಸಸ್ಯ ಜ್ಞಾನ ತೃಪ್ತಿ ಕೊಡ್ತು.
ಇವತ್ತು ಅದಕ್ಕೊಂದು ವರ್ಡ್ ಇದೆ, ವೃಕ್ಷೋ ರಕ್ಷಾ ರಕ್ಷಿತಃ. ಅಂದ್ರೆ ಏನು ಅಂದ್ರೆ ವೃಕ್ಷನ ನಾವು ರಕ್ಷಣೆ ಮಾಡ್ತಂದ್ರೆ ಅದು ನಮ್ಮನ್ನ ರಕ್ಷಣೆ ಮಾಡ್ತೈತೆ. ಸೊ ಬಹುಶಃ ಇವತ್ತು ನಾನು ನಮ್ಮ ರೇಷ್ಮೆ ಕೃಷಿಗೆ ಏನ್ ಮಾಡಿದ್ದೀನಿ ಅದು ಮಾಡಲೇನೆ. ಎಂಟೈರ್ ಕರ್ನಾಟಕ ಸ್ಟೇಟ್ ದ ಪ್ರತಿಯೊಬ್ಬ ರೈತರು ನಾನು ಮಾಡಿರೋ ಮಾಡೆಲ್ ಯೂಸ್ ಮಾಡ್ತಾ ಇರೋದು. ಯಾಕೆಂದ್ರೆ ನಮ್ಮ ಮನೆಗೆ 25 ದಿನ ಟ್ರೈನಿಂಗ್ ಕಳಿಸೋರು ಅಗ್ರಿಕಲ್ಚರ್ ಯೂನಿವರ್ಸಿಟಿಯಿಂದ ಸ್ಟೂಡೆಂಟ್ಸ್ ನ ಎಲ್ಲ. ಇದನ್ನೇ ಹೇಳೋದು, ಇದೊಂದು ವಿಶೇಷವಾದ ಒಂದು ಬುದ್ಧಿ. ಬಹುಶಃ ದೇವರು ಆ ಬುದ್ಧಿವಂತಿಕೆಯನ್ನು ನಿಮಗೆ ಧಾರಾಳವಾಗಿ ಕೊಟ್ಟಿದ್ದಾನೆ. ಒಂದು ಕಮರ್ಷಿಯಲಿ ಮರ ಸಸ್ಯ ಇವುಗಳಿಂದ ಹೇಗೆ ಬದುಕಬೇಕು, ಗಳಿಸಬೇಕು ಅನ್ನೋದನ್ನು ನೀವು ಕಲಿಸ್ಕೊಟ್ರಿ ರೈತರಿಗೆ. ಮತ್ತೆ ಆ ಎಲೆಯ ಕೋಶಕ್ಕೆ ಹೋಗಿ ಆ ಕೋಶದಲ್ಲಿರುವ ಆ ಜೀವಸತ್ವವನ್ನ ತಗೊಂಡು ಇದು ಈ ಕಾಯಿಲೆಯನ್ನ ಹೋಗಲಾಡಿಸುತ್ತೆ ಅಂತ ವರ್ಷಗಳಿಂದ ಹೇಳ್ಕೊಂಡೇ ಬರ್ತಿದ್ದೀರಾ. ಇದನ್ನ ಯಾರಿಗೆ ಕೇಳಬೇಕು? ಕೇಳಿದ್ರೆ ನೀವು ಹೇಳ್ತೀರಾ, ನಂಗೆ ದೇವರಲ್ಲಿ ತುಂಬಾ ನಂಬಿಕೆ, ಆತನೇ ನಂಗೆ ಬಲ ಕೊಟ್ಟಿರೋದು. ರಾಜು IAS ಇವರ ದೂರವಾಣಿ ಸಂಖ್ಯೆ 9189925668. ಅನುಪಮ. ಉದಯಾದ್ರಿ ಅವರೇ, ಇಷ್ಟೊತ್ತು ನಮ್ಮ ಶ್ರೋತೃಗಳು SM ರಾಜು ಅವರ ಮಾತನ್ನ ಕೇಳ್ತಾ ನೀವು ಆರಂಭದಲ್ಲಿ ಹೇಳಿದ್ರಿ IAS ಆಫೀಸರ್ ಅಂತ. ಈಗ ನೋಡಿದ್ರೆ ಇವರು ಔಷಧಿ ಎಲ್ಲ ಕೊಡ್ತಾರೆ ಅಂತಾರೆ, ಇವರು ಡಾಕ್ಟರ್ IAS ಆಫೀಸರ್ ಅಂತ ಬಹಳ ಜನಕ್ಕೆ ಒಂದು ಕುತೂಹಲ ಇರಬಹುದು. ನಮಗೂ ಅದೇ ಜಿಜ್ಞಾಸೆ. ಒಂದು ಹೇಳ್ತೀನಿ, ನೆಸೆಸಿಟಿ ಈಸ್ ದ ಮದರ್ ಆಫ್ ಇನ್ವೆನ್ಷನ್ ಅಂತ ಗಾದೆ ಇದೆ. ಯಾರು ಇನ್ವೆಂಟ್ ಮಾಡಬೇಕಂತ ಹೋಗ್ತಾರೆ, ಸಾವಿರಾರು ವರ್ಷಗಳವರೆಗೂ ಬರಸಿಗೋದಿಲ್ಲ. ಇಲ್ಲ, ನಾನು ನಿಮ್ಮನ್ನ ಕೇಳ್ಬಿಡ್ತೀನಿ. ತಾವು ದೇವರ ಭಕ್ತರು, ಒಂದ್ಸಾರಿ ಅವನ ಎದುರುಗ್ ನಿಂತ್ಕೊಂಡಾಗ ಕೇಳಿ, ನಿಮಗೆ ತಂದೊಡ್ಡಿದ ಸವಾಲುಗಳಿವೆಯಲ್ಲ, ಅವೆಲ್ಲವನ್ನು ನಿಮ್ಮನ್ನ ಪರೀಕ್ಷೆ ಮಾಡೋಕೆ ಆತ ಹೊರಟಿದ್ದು ಅನ್ಸುತ್ತೆ. ನಿಮ್ಮ ತಂದೆಯವರ ಕಿಡ್ನಿ ಫೇಲ್ಯೂರ್ ಆಗಿದ್ದು, ನಿಮಗೇನೋ ಒಂದು ತುಂಬಾ ತೀವ್ರವಾದ ಆರ್ಥರೈಟಿಸ್ ಅದನ್ನ ನೀವು ಪ್ರಯೋಗ ಮಾಡಿಕೊಂಡು ತಂದೆಯನ್ನ ನೀವು ಗುಣಪಡಿಸಿ ಎಲ್ಲ ಆದ್ಮೇಲೆ ಹೆತ್ತ ಮಗನಿಗೆ ಕ್ಯಾನ್ಸರ್ ಅಂತ, ಮತ್ತೆ ಅದನ್ನ ಸವಾಲಾಗಿ ತಗೊಂಡು ಅದು ಅದೇ ಟೈಮಲ್ಲೇ 1 ಕೋಟಿ ಗಿಡನ ಹಾಕಿ ಅದನ್ನ ಫರ್ದರ್ ಬೆಳೆಸೋದಿಕ್ಕೆ ಅಲ್ಲಿ ಬಿಹಾರಲ್ಲಿ ಅದಾದ್ಮೇಲೆ ರಜನೆ ಹಾಕಿರ್ಲಿಲ್ಲ. ನಾನೆಲ್ಲ ವೈಫಿನೇ ಪೂರ್ತಿ ನೋಡ್ಕೊಂಡಿದ್ದು. 1 ವರ್ಷ ಅವರು ವೆಲ್ಲೂರ್ ಹಾಸ್ಪಿಟಲ್ ಅಲ್ಲಿ ಸೆಲ್ ಇರ್ತದಲ್ಲ, ಜೈಲ್ ಸೆಲ್, ಆ ಟೈಪ್ ಅವರು ಒಬ್ಬರೇ ಇದ್ಕೊಂಡು ಎಲ್ಲ ಒಬ್ಬರೇ ಮ್ಯಾನೇಜ್ ಮಾಡಿದ್ರು. ಆಮೇಲೆ ನನ್ನ ಬ್ರದರ್ಸ್ ಸಿಸ್ಟರ್ಸ್ ಎಲ್ಲ ಗ್ರೂಪ್ ಹೋಗ್ತಾ ಇದ್ರು ಪ್ಲೇಟ್ಲೆಟ್ಸ್ ಕೊಡೋದಿಕ್ಕೆ, ಬ್ಲಡ್ ಕೊಡೋದಿಕ್ಕೆ. ಅದೇ ಟೈಮ್ ನಲ್ಲೇನೆ ಅಗಸೆ ಮಜ್ಜಿಗೆ ಬಗ್ಗೆ, ಸುಮಾರು ಆಲ್ಟರ್ನೇಟಿವ್ಸ್ ಬಗ್ಗೆ ತುಂಬಾ ಸ್ಟಡಿ ಮಾಡಿ ನನ್ನ ವೈಫ್ ನನಗೆ ಹೇಳಕ್ ಹೇಳಿದ್ರು. ಇಷ್ಟೆಲ್ಲ ಕಷ್ಟಪಟ್ರಿ, ಮಗನ್ನು ಕೂಡ ಮೃತ್ಯುವಿನ ಕೋಪದಿಂದ ಹೊರಗೆಳ್ಕೊಂಬಂದ್ರಿ. ನೀವು ಯಾವತ್ತಾದ್ರೂ ಅಕಸ್ಮಾತ್ ನಾನು ಕೃಷಿ ಶಾಸ್ತ್ರವನ್ನ ಓದ್ದೆ ಹೋಗಿದ್ರೆ, ಕೃಷಿ ಪದವಿ ನಂಗೆ ದೊರೀದೆ ಹೋಗಿದ್ದಿದ್ರೆ ಇವೆಲ್ಲ ಆಗ್ತಾ ಇರ್ಲಿಲ್ಲ. ಯಾಕೆಂದ್ರೆ ಮೆಡಿಸಿನಲ್ ಪ್ಲಾಂಟೇಶನ್ ಕೋರ್ಸ್ ಅದ ಬಂದು ನಂಗೆ ಟ್ರಿಗರ್ ಮಾಡ್ತು, ಏನಾದ್ರೂ ಮಾಡಿ ಪಬ್ಲಿಕ್ ತರಬೇಕಂತ. ಅದಕ್ಕೆ ಪಬ್ಲಿಕ್ ತರೋದಕ್ಕೆ ನಾನು ಕಂಪನಿಗೆ ಇದು ಫಾರ್ಮುಲಾ ಕೊಟ್ಟು 50% ಅದರಲ್ಲಿ ಪ್ರಾಫಿಟ್ ಏನ್ ಬರ್ತೈತೆ ಅದು ಮೆರಿಟೋರಿಯಸ್ ರೂರಲ್ ಪೂರ್ ಸ್ಟೂಡೆಂಟ್ಸ್ಗೆ ಆ ಮುಡುಪಾಗಿಡಬೇಕು. ಗುರುಕುಲಾಶ್ರಮ್ ಕಾನ್ಸೆಪ್ಟ್ ಅಲ್ಲಿ ಅವರಿಗೆ ಸ್ಟಡಿ ಮಾಡೋದಕ್ಕೂ ಷರತ್ತಿನೊಡನೆ ಕೊಟ್ಟಿದ್ದೀರಾ. ಯಾಕೆಂದ್ರೆ ನನಗ್ ಗೊತ್ತು ಏನು ಪಾವರ್ಟಿ ಅನ್ನೋದು. ಅದಕ್ಕೆ ಬಡತನ ಅಂದ್ರೆ ಯಾಕೆ ದುಃಖಿಸ್ತೀರಾ SM ರಾಜು? ಹತ್ರದಿಂದ ನೋಡಿ ಅನುಭವಿಸ್ಬಿಟ್ಟಿದ್ದೀನಿ ಅಂತನ. ಸಾವನ್ ಕಂಡ್ರೆ ಹೆದರೋದಿಲ್ಲ, ತೊಡೆ ತಟ್ಟಿ ನಿಲ್ತೀರಾ, ಬಚಾವ್ ಮಾಡ್ಕೊಂಡ್ ಬಂದ್ಬಿಡ್ತೀರಾ. ಬಹಳಷ್ಟು ಜನ ನಿಮ್ಮ ಈ ಸೂತ್ರ, ಆರೋಗ್ಯ ಸೂತ್ರವನ್ನ, ಆ ವಿಧಾನವನ್ನ ಅನುಸರಿಸಿ ಕಷ್ಟ ಕಾರ್ಪಣ್ಯದಿಂದ ಹೊರಗೆ ಬಂದಿದ್ದಾರೆ. ದುಡ್ಡಿಲ್ದೇ ಇರೋರ್ಗೂ ಕೂಡ ನನ್ನ ಈ ಸಿದ್ಧ ಸೂತ್ರದ ಸಹಾಯ ಇದೆ ಅಂತೀರಾ. ಬಹಳ ಜನಕ್ಕೆ ಉಚಿತವಾಗಿಯೂ ಸೇವೆ ಮಾಡ್ತಿದ್ದೀರಾ. ನೋಡಿ, ಒಂದ್ ಹೇಳ್ತೀನಿ, ಮನೆಯಲ್ಲೇ ಮದ್ದು ಇದೆ, ಅದು ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಏನು ಅಂತಂದ್ರೆ ಆರೋಗ್ಯ ಕೆಡೋದಕ್ಕೆ ಕಾರಣ ಏನು? ಒಂದು ಟಾಕ್ಸಿಕ್ ಏರ್ ಅಂದ್ರೆ ಏರ್ ಪೊಲ್ಯೂಷನ್, ಇನ್ನೊಂದು ಪೆಸ್ಟಿಸೈಡ್ಸ್ ರೆಸಿಡ್ಯೂ ಫುಡ್, ಇನ್ನೊಂದು ಆಂಟಿಬಯೋಟಿಕ್ಸ್. ಅವೆಲ್ಲವನ್ನ ಈಗ ಶುದ್ಧ ಮಾಡ್ಕೊಳಕ್ ಆಗಲ್ಲ. ಅದರಿಂದ ಸಿಂಪಲ್ ಏನಂದ್ರೆ ಈಗ ನಿಮ್ಮ ಅಗಸೆ ಮಜ್ಜಿಗೆ 1 ಗ್ಲಾಸು 100 kg ಕಡಲೆ ಬೀಜಕ್ಕೆ ಎಷ್ಟು ವ್ಯಾಲ್ಯೂ ಇದೆಯೋ ಅಷ್ಟು ಒಮೆಗಾ 3 ಒಮೆಗಾ 6 ಲಿಗನಿನ್ಸ್ ಇದೆ. ಸಿಂಪಲ್ ಫ್ಲಾಕ್ಸ್ ಡ್ರಿಂಕ್ಸ್ ಅಂತ ಗೂಗಲ್ ಹೋಗಿ ಸರ್ಚ್ ಮಾಡ್ತು ಅಂದ್ರೆ ಯಾವ ರೀತಿ ಅಗಸೆ ಮಜ್ಜಿಗೆ ಮನೇಲಿ ಮಾಡಬಹುದು ಅಂತ ಬರ್ತೈತೆ. ಏನು ಇಲ್ಲ, ₹2 ಖರ್ಚು ಅಷ್ಟೇನೆ ಮನೆಯಲ್ಲಿ. 1 ಟೇಬಲ್ ಸ್ಪೂನ್ ಅಗಸೆ ಬೀಜ, ಅದನ್ನು ಉರಿಬಾರ್ದು, ಮತ್ತೆ 1 ಟೇಬಲ್ ಸ್ಪೂನ್ ಕೋಲ್ಡ್ ಪ್ರೆಸ್ಡ್ ಫ್ಲಾಕ್ಸ್ ಆಯಿಲ್, ಅವೆರಡನ್ನ ಮೊಸರಿನಲ್ಲಿ ಬ್ಲೆಂಡ್ ಮಾಡಬೇಕು. ಯಾಕೆ ಮೊಸರಿನಲ್ಲಿ ಬ್ಲೆಂಡ್ ಮಾಡಬೇಕು ಅಂತಂದ್ರೆ ಮೊಸರು ಒಂದೇ ಒಂದು ಮೀಡಿಯಂ, ಎಣ್ಣೆನ ನೀರಿನಾಗಿ ಪರಿವರ್ತನೆ ಮಾಡೋದಿಕ್ಕೆ. ಆಮೇಲೆ ಇದು ತಗೊಂಡ್ರೆ ಲೈಫ್ ಅಲ್ಲಿ ಅವರು ದಿನಾ ಪಂಚಕರ್ಮ ಮಾಡದಂಗೆ, ದಿನಾ ಸೆಲ್ನ ಡಿಟಾಕ್ಸಿಫೈ ಮಾಡದಂಗೆ. ಅದರಲ್ಲಿ 3 ಅಂಶ ಇದೆ. ಒಂದು ಲಿಗನೆನ್ಸ್ ಯಾಕೆಂದ್ರೆ ಸೆಲ್ನ ಡಿಟಾಕ್ಸ್ ಮಾಡೋದಿಕ್ಕೆ. ಇನ್ನೊಂದು ಒಮೆಗಾ 3 ಒಮೆಗಾ 6 ಫ್ಯಾಟಿ ಆಸಿಡ್ಸ್ ಇದೆ, ಅದು ಸೆಲ್ಯುಲಾರ್ ಮೆಟಬಾಲಿಕ್
ಆಕ್ಟಿವಿಟಿ ಮತ್ತು ಸೆಲ್ಯುಲರ್ ರೆಸ್ಪಿರೇಟರಿ ಸಿಸ್ಟಮ್ ನ ರೆಗ್ಯುಲೇಟ್ ಮಾಡೋದಕ್ಕೆ. ಅಂದ್ರೆ ಅರ್ಥ ಡಿಸ್ಫಂಕ್ಷನ್ ಆರ್ಗನ್ ಫಂಕ್ಷನ್ ಆಗುತ್ತೆ. ಮತ್ತೆ ಅದಕ್ಕೆ ನ್ಯೂಟ್ರಿಯೆಂಟ್ಸ್ ಬೇಕು. ನ್ಯೂಟ್ರಿಯೆಂಟ್ಸ್ ಹೆಂಗೆ, ನಮ್ಮ ಮದರಿಂದ ಬಂದಿರುತ್ತೆ ಬೆನಿಫಿಷಿಯಲ್ ಮೈಕ್ರೋಬ್ಸ್, ಅದು ನಮ್ಮ ಹೊಟ್ಟೆಲಿ ಇರುತ್ತೆ, ಅದು ಎನ್ಸೈಮ್ಸ್ ರಿಲೀಸ್ ಮಾಡುತ್ತೆ. ಆ ಎನ್ಸೈಮ್ಸ್ ಫುಡ್ ಅಲ್ಲಿ ಇರೋದ ನ್ಯೂಟ್ರಿಯೆಂಟ್ಸ್ ಅನ್ನ ಬ್ರೇಕ್ ಮಾಡಿ ಯಾವ ಅಂಗಕ್ಕೆ ಯಾವ ನ್ಯೂಟ್ರಿಯೆಂಟ್ಸ್ ಬೇಕು ಅನ್ನೋಂತ ನ್ಯೂಟ್ರಿಯೆಂಟ್ಸ್ ಅನ್ನ ಸಪ್ಲೈ ಮಾಡೋದಕ್ಕೆ ಆ ಎನ್ಸೈಮ್ಸ್ ಕೆಟಲಿಸ್ಟ್ ಆಗಿ ವರ್ಕ್ ಮಾಡುತ್ತೆ. ಅದರಿಂದನೇ ಇವತ್ತು ಸರ್ವೈಕಲ್ ಸ್ಪಾಂಡಿಲೈಸಿಸ್ ಎಲ್ರಿಗೂ ಗೊತ್ತು. ಬೋನ್ಸ್ ಅಂಡ್ ಜಾಯಿಂಟ್ಸ್ ಗೆ ಡೆಫಿಷಿಯನ್ಸಿ ಕ್ಯಾಲ್ಸಿಯಂ, ಮತ್ತೆ ಕ್ಯಾಲ್ಸಿಯಂ ಸಪ್ಲಿಮೆಂಟ್ ಕೊಟ್ರೆ ಯಾಕೆ ಆಗಾಗಲೇ ಪ್ರಾಬ್ಲಮ್ ಬಂದಿರೋ ಸರಿ ಹೋಗಲ್ಲ ಅಂದ್ರೆ ಅರ್ಥ ಅಂದ್ರೆ ಅದಲ್ಲದೇನೂ ಸರ್ಟನ್ ನ್ಯೂಟ್ರಿಯೆಂಟ್ಸ್ ಇದೆ, ಅದು ದೇವರಿಗೆ ಗೊತ್ತು. ಆ ನ್ಯೂಟ್ರಿಯೆಂಟ್ಸ್ ನ ಬ್ರೇಕ್ ಮಾಡೋ ಶಕ್ತಿ ಫುಡ್ ಇಂದ ಆ ಗಟ್ಟಲ್ಲಿ ಅಂದ್ರೆ ಹೊಟ್ಟೆನಲ್ಲಿ ಇರೋ ಆ ಮೈಕ್ರೋಬ್ಸ್ ಗೆ ಗೊತ್ತು. ಆ ಒಂದು ಎನ್ಸೈಮ್ಸ್ ಯಾವ ಎನ್ಸೈಮ್ಸ್ ಬೇಕು ಏನು ಅಂತ. ಎಸ್ಪೆಷಲಿ ಸರ್ವೈಕಲ್ ಸ್ಪಾಂಡಿಲೈಸಿಸ್ ಆಗಲಿ, ಆಸ್ಟಿಯೋಆರ್ಥ್ರೈಟಿಸ್ ಆಗಲಿ, ಯಾರು 15-20 ವರ್ಷದಿಂದ ಕತ್ತು ಈ ಕಡೆ ಅನ್ನಲ್ಲ ಅಂತವರು ಒಂದ್ ತಿಂಗಳದಲ್ಲೇನೆ ಕಾರ್ ಬಿಟ್ಕೊಂಡು ಬರ್ತಾರೆ. ಆಮೇಲೆ ಯಾರು ಅಲ್ಲ, ಅದು ಸಂತೋಷದ ವಿಷಯ. ಎಸ್.ಎಂ. ರಾಜು ತಾವು IAS ಅಧಿಕಾರಿ ಆದ್ರೂ ನಿಮ್ಮಲ್ಲೊಬ್ಬ ವಿಜ್ಞಾನಿ ಇದ್ದಾನೆ. ಆತ ಅಲ್ಲಲ್ಲ, ಅದನ್ನೇ ಜನಕ್ಕೆ ಗೊತ್ತಾಗಬೇಕು. ಯಾಕಂದ್ರೆ ಮನೆಯಲ್ಲೇ ಇದೆ ಈಗ ಬೆಳ್ಳುಳ್ಳಿ, ಶುಂಠಿ, ಮೆಂತೆಕಾಳು, ಇದನ್ನ ನಾವು ಪ್ರೀಬಯೋಟಿಕ್ಸ್ ಅಂತಾರೆ. ಪ್ರೀಬಯೋಟಿಕ್ ಅಂದ್ರೆ ಏನರ್ಥ, ಮೈಕ್ರೋಬ್ಸ್ ಬೇಕಾಗಿರೋ ಆಹಾರ, ಅದನ್ನ ಬೆಳಿಗ್ಗೆ ಖಾಲಿ ಹೊಟ್ಟೆಲಿ ತಿಂದ್ರೆ ಸಾಕು, ಅದಕ್ಕೆ ಆಹಾರ ಸಿಕ್ತು. ಮತ್ತೆ ಪ್ರೋಬಯೋಟಿಕ್ ಅಂತಾರೆ ಏನು, ಅದು ಅಡಿಷನಲ್ ಬೆನಿಫಿಷಿಯಲ್ ಮೈಕ್ರೋಬ್ಸ್ ಹೊಟ್ಟೆಗೆ ಹಾಕಬೇಕು. ಹೆಂಗಿದೆ, ಮೊಸರಿದೆ ಮನೆಯಲ್ಲಿ, ಅದಿಲ್ಲ ಅಂದ್ರೆ ಉಪ್ಪಿನಕಾಯಿ ಇದೆ, ಅಷ್ಟು ತಿಂದ್ರೆ ಸಾಕು. ಮತ್ತೆ ಹೊಟ್ಟೆನ ಯಾವಾಗಲೂ ನಾವು ಆಲ್ಕಲೈನ್ ಮಾಡಬೇಕು. ಒಂದು ಅರ್ಧ ನಿಮ್ಮೆಣ್ಣು ಬಿಸಿನೀರಲ್ಲಿ ಹಿಂಡುಕೊಂಡು ಬೆಳಿಗ್ಗೆ ಖಾಲಿ ಹೊಟ್ಟೆ ಕುಡಿದ್ರೆ ಆಯ್ತು. ಏನೂ ಇಲ್ಲ ಬಡವರಿಗೆ ಅಂತಂದ್ರೆ 4 ಎಲೆ ಇದು ನೇರಳೆದು, 4 ಎಲೆ ಬೇವುದು, 4 ಎಲೆ ಅರ್ಜುನದು, ಆಮೇಲೆ 4-5 ಎಲೆ ಆಮ್ಲಾದು ಅಂದ್ರೆ ಇದು ನೆಲ್ಲಿಕಾಯ್ದು ಬಾಯ್ಲ್ ಮಾಡಿಬಿಟ್ಟು ಆ ನೀರನ್ನು ಕುಡಿದ್ರೆ ಸಾಕು, ಎಷ್ಟೋ ರಿಲೀಫ್ ಸಿಗುತ್ತೆ. ಉದಯಾದ್ರಿ ಅವರೇ, ಹೀಗೆ ಎಸ್.ಎಂ. ರಾಜು ಅವ್ರನ್ನ ಮಾತನ್ನ ಕೇಳ್ತಾ ಇದ್ರೆ ಪಟಪಟ ಅಂತ ಅವ್ರು ಹೇಳ್ತಾನೆ ಇರ್ತಾರೆ ಏನೇನ್ ಮಾಡ್ಬೇಕು, ಯಾವ್ದಕ್ಕೆ ಏನು ಅಂತ. ಎಲ್ಲವನ್ನೂ ಒಂದೇ ಸಲ ತಲೆಗೆ ತುಂಬ್ಕೊಳಕ್ಕಾಗಲ್ಲ. ನೇರವಾಗಿ ಎಸ್.ಎಂ. ರಾಜು ಅವ್ರ ಜೊತೆ ನಮ್ಮ ಶ್ರೋತೃಗಳು ಮೊಬೈಲ್ ಮೂಲಕ ಮಾತನಾಡಬಹುದು ಅಥವಾ ಅವ್ರಿಗೆ SMS ಕಳಿಸಬಹುದು. ಎಸ್.ಎಂ. ರಾಜು ಅವರ ಮೊಬೈಲ್ ಸಂಖ್ಯೆ 9108992568. ಮತ್ತೊಮ್ಮೆ 9108992568. 9108992568. 9108992568. ವಾಟ್ಸ್ಆಪ್ ಇದೆಯಲ್ಲ ಇದು. ವಾಟ್ಸ್ಆಪ್. ಈಗ ಯಾರಿಗಾದ್ರೂ ಸಮಸ್ಯೆ ಇದ್ರೆ ಫೋನ್ ಮೂಲಕನೇ ನಾನು ಅಡ್ವೈಸ್ ಮಾಡ್ತೀನಿ. ಈವನ್ ಆರ್ಟ್ ಪ್ರಾಬ್ಲಮ್, ಮಲ್ಟಿಪಲ್ ಆರ್ಟರಿ ಬ್ಲಾಕೇಜ್ ಆಗಲಿ, ಡೈಲೇಷನ್ ಕಾರ್ಡಿಯೋಮಯೋಪತಿ ಆಗಲಿ, ಲೋಯರ್ ಎಜೆಕ್ಷನ್ ಫ್ರಾಕ್ಷನ್ ಆಗಲಿ, ವೆಸಲ್ ಡಿಸೀಸ್ ಆಗಲಿ, ಸ್ಟ್ರೋಕ್ ಪೇಷಂಟ್ಸ್ ಯಾರು 4 ವರ್ಷದಿಂದ ಟಾಯ್ಲೆಟ್ ಅಲ್ಲೇ ಎಲ್ಲ ಅಂತವ್ರು ನಡೀತಾ ಇದಾರೆ. ಆಮೇಲೆ ಕಿಡ್ನಿದು ಕ್ರಿಯೇಟಿನಿನ್ ಲೆವೆಲ್ ವೇರಿಯೇಷನ್ ಆಗಲಿ, ಈವನ್ ಡಯಾಲಿಸಿಸ್ ಆಗಲಿ, ಅವ್ರು ಏನು ಊಟ ಮಾಡಬೇಕು ಏನು ಇದು ಎಲ್ಲ ಕಾನ್ಫಿಡೆಂಟ್ ಆಗಿ ಅವರು ಜೀವನ ಮಾಡಬಹುದು. ಈಗ ನೀವು ಸಿದ್ಧಪಡಿಸಿದ ಸೂತ್ರ ಇದೆಯಲ್ಲ, ಸಸ್ಯ ಜ್ಞಾನದಿಂದ ಸಿದ್ಧ ಮಾಡಿದ್ದು, ಸುಮಾರು ಎಷ್ಟು ಕಾಯಿಲೆಗಳಿಗೆ ರಾಮಬಾಣ? ಮೋರ್ ದ್ಯಾನ್ 170 ಕಾಯಿಲೆಗಳಿಗೆ. ಅದಕ್ಕೆ ಯಾಕೆಂದ್ರೆ ಯಾರು ಏನು ಭಯಪಡಂಗಿಲ್ಲ. ಈ ಕಾಯಿಲೆ ಇದೆ, ಅಯ್ಯೋ ಜೀವನ ಅದಕ್ಕೆ ಎಸ್.ಎಂ. ರಾಜು ಅವರೇ, ನಮ್ಮ ಭಾರತದ ಹೆಮ್ಮೆ APJ ಅಬ್ದುಲ್ ಕಲಾಂ ನಿಮ್ಮ ಈ ಪ್ರತಿಭೆಯನ್ನು ಗುರುತಿಸಿ ಅವರ ಪುಸ್ತಕದಲ್ಲಿ ದಾಖಲಿಸಿದ್ದಾರೆ. ಆ ದಾಖಲೆಗೆ ಸರಿಯಾಗಿ ನೀವು ಯಾರಿಗೆ ನೋವಿದೆ, ಆರೋಗ್ಯದ ಸಮಸ್ಯೆ ಇದೆ, ಅವರಿಗೆ ನೀವು ಶಾಶ್ವತ ಪರಿಹಾರ ಕೊಟ್ಬಿಟ್ರೆ ಅವರ ಎದೆಗಳಲ್ಲಿ ನೀವು ಶಾಶ್ವತವಾಗಿ ನೆಲೆಸ್ಬಿಡ್ತೀರಾ. ಇಂತಹ ಸೇವೆ ಮುಂದುವರಿಲಿ. ನಿಮ್ಮ ಈ ಸಾಧನೆಗೆ ನಾವು ಒಂದೇ ಒಂದು ಮಾತಲ್ಲಿ ಹೇಳ್ಬೋದು, ನಿಮಗೆ ಹೃದಯ ಪೂರ್ವ